ರಕ್ಷಣೆಯು ಪಾಪದಿಂದ ಬಿಡುಗಡೆಯು ಸ್ವಾಮಿ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈ ಮುಂಜಾನೆ ಸ್ವಾಮಿ ಹಲ್ಲೆಲೂಯ. ಓ ಸ್ತೋತ್ರ ಸ್ತೋತ್ರ. ಲೋಕದ ಎಲ್ಲ ಭಾಗದಲ್ಲಿಯೂ ನಿನ್ನನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ನಿನ್ನ ಜನನವನ್ನು ಕೊಂಡಾಡುವ ಓ ಆರಾಧನೆಗಳನ್ನೆಲ್ಲ ನಮ್ಮ ದೇಶದಾದ್ಯಂತ ಆಶೀರ್ವದಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ. ಕೋಟಿ ಕೋಟಿ ಜನಗಳ ಹೃದಯಗಳಲ್ಲಿ ನಿನ್ನ ಜನಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ದೇವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಕನಮಾನ ಮಹಿಮೆ ನಿನಗೆ. ನಮ್ಮೆಲ್ಲರನ್ನು ನಿನ್ನ ಪ್ರೀತಿಯ ಕರೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹಲ್ಲೆಲೂಯ. ಸ್ತೋತ್ರವಾಗಲಿ. ನಾವು ಆರಾಧಿಸುತ್ತಿರೋಣ. ಒಬ್ಬೊಬ್ಬರು ಕೂಡ ಭಯ ಭಕ್ತಿಯಿಂದ ದೇವರ ಸಮ್ಮುಖದಲ್ಲಿ ಆತನಿಗೆ ಸಲ್ಲತಕ್ಕ ಘನ ಮಾನ ಮಹಿಮೆ ಸಲ್ಲಿಸಿ ಆತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ. ಸ್ತೋತ್ರವಾಗಲಿ. ಆರಾಧಿಸುವೆ 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 ಆರಾಧಿಸುವೆ. ಪರಲೋಕದಲ್ಲಿ ನಿನ್ನ ಹಾಡಿ ಭೂಲೋಕದಲ್ಲಿ ನಿನ್ನ ಸ್ತುತಿಸಿ ಆಲಯದಲ್ಲಿ ಆರಾಧಿಸಿ ಯೇಸು ಯೇಸು ಆರಾಧಿಸುವೆ ಯೇಸು ಯೇಸು ಆರಾಧಿಸುವೆ 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 ಆರಾಧಿಸುವೆ. ಪರಲೋಕದಲ್ಲಿ ನಿನ್ನ ಆರಾಧಿಸುವೆ ಭೂಮಿಯಲ್ಲಿ ನಿನ್ನ ಆರಾಧಿಸುವೆ ಆಲಯದಲ್ಲಿ ನಿನ್ನ ಆರಾಧಿಸುವೆ ಯೇಸು ಯೇಸು ಆರಾಧಿಸುವೆ ಯೇಸು ಯೇಸು ಆರಾಧಿಸುವೆ. Worship the Lord, worship the Lord, worship the Lord, worship the Lord, worship the Lord in the heaven, worship the Lord on the earth, worship the Lord in the temple. Jesus, Jesus, be now glorified. Jesus, Jesus, be now glorified. Praise ye the Lord. Praise ye the Lord. Praise ye the Lord.
ನಾಮ ಇಮ್ಮಾನುವೇಲ್, ದೇವರು ನಮ್ಮೊಂದಿಗಿರುವನು. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆತನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಈ ಮುಂಚಾನೆ. ಸ್ತೋತ್ರವಾಗಲಿ. ಹಲ್ಲೆಲೂಯ. ದೇವಾದಿ ದೇವನು, ರಾಜಾದಿ ರಾಜನು. Jesus name above all names. Hallelujah. Hallelujah. Yesu melada nama, adbhuta rakshaka, ಮಹಿಮೆಯ ಕರ್ತ, ಇಮ್ಮಾನುವೇಲ್, ದೇವರು ನಮ್ಮೊಡನೆ, ಧನ್ಯ ವಿಮೋಚಕ, ಜೀವವಾಕ್ಯ, ಅದ್ಭುತ ರಕ್ಷಕ, ಮಹಿಮೆಯ ಕರ್ತ, ಇಮ್ಮಾನುವೇಲ್, ದೇವರು ನಮ್ಮೊಡನೆ, ಧನ್ಯ ವಿಮೋಚಕ, ಜೀವವಾಕ್ಯ. Jesus, name above all name, beautiful Savior, glorious Lord, Emmanuel, God with us, blessed Redeemer, living word. Hallelujah. ಸ್ತೋತ್ರವಾಗಲಿ. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇಮ್ಮಾನುವೇಲ್, ದೇವರು ನಮ್ಮ ಜೊತೆಯಲ್ಲಿ ಹಲ್ಲೆಲೂಯ ಇರುವನು. ಎಂಥ ಸಂತೋಷಕರವಾದ ಸಂಗತಿಯಾಗಿರುವುದು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಆತನ ನಾಮ ಈ ಮುಂಚಾನೆ ನಾವು ಸ್ತುತಿಸುತ್ತಾ ಆರಾಧಿಸುತ್ತಾ ಆತನನ್ನು ಘನಪಡಿಸೋಣ ಪ್ರಿಯರೇ. ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ. ಈ ದಿನ ನಾವು ಉಲ್ಲಾಸ ಪಡಬೇಕಾದ ದಿವಸ. ಹಲ್ಲೆಲೂಯ. ಕಾರಣ ಕರ್ತನು ನಮಗಾಗಿ ಈ ದಿನವನ್ನು ಏರ್ಪಡಿಸಿದ್ದಾರೆ. ಸ್ತೋತ್ರ. ಹಲ್ಲೆಲೂಯ. ಕಷ್ಟದಲ್ಲಿ ದುಃಖದಲ್ಲಿ ಇದ್ದಾಗ ಮನುಷ್ಯರ ಮಧ್ಯದಲ್ಲಿ ಜನಿಸಿ ಎಲ್ಲ ದುಃಖವನ್ನು ಹೋಗಲಾಡಿಸಲು, ಸಮಾಧಾನ ಕೊಡಲು, ನಿತ್ಯ ಜೀವವನ್ನು ಕೊಡಲು ನಮಗಾಗಿ ದೇವರು ಒಂದು ದಿನವನ್ನು ಗೊತ್ತುಪಡಿಸಿದರು. ಆಮೆನ್. ಹಲ್ಲೆಲೂಯ. ಅದು ಕ್ರಿಸ್ಮಸ್ ಹಬ್ಬದ ದಿನವಾಗಿರುವುದು. ಹಲ್ಲೆಲೂಯ. ನಾವು ಕರ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. This is the day, this is the day that the Lord has made, that the Lord has made. We will rejoice, we will rejoice, and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has made. This is the day, this is the day that the Lord has made, that the Lord has made. We will rejoice, we will rejoice and be glad in it, and be glad in it. For this
ಉಂಟು ಮಾಡಿದ, ಕರ್ತಂತಾನೆ ಉಂಟು ಮಾಡಿದ. ಸಂತೋಷಿಸುವ, ಉಲ್ಲಾಸಿಸುವ ಕರ್ತನಾಮವನ್ನು, ಕರ್ತನಾಮವನ್ನು. ಈ ದಿನವನ್ನು ಕರ್ತಂತಾನೆ ಉಂಟು ಮಾಡಿದ, ಉಲ್ಲಾಸಿಸುವ ನಾವು ಸಂತೋಷಿಸುವ. ಈ ದಿನವನ್ನು ಕರ್ತಂತಾನೆ ಉಂಟು ಮಾಡಿದ. ಆಮೆನ್, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನವನ್ನು ಕರ್ತನು ಉಂಟು ಮಾಡಿದನು. ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ, ಸ್ತೋತ್ರ. ಹಾಗೆ ಸ್ತುತಿಸುತ್ತಾ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯ, ಸ್ತೋತ್ರ, ಹಲ್ಲೆಲೂಯ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ, ಪಾಪಗಳನ್ನು ಬಿಡಿಸಲು ಬಂದ ಯೇಸುವಿನ ಮಧುರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ, ಪಾಪಿಗಳನ್ನು ಬಿಡಿಸಲು ಬಂದ, ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಪರಲೋಕದಲ್ಲೂ ಇಹಲೋಕದಲ್ಲೂ, ಪರಲೋಕದಲ್ಲೂ ಇಹಲೋಕದಲ್ಲೂ ಪರಿಶುದ್ಧರಿಂದ ಸ್ತುತಿಸಲ್ಪಡುವ, ಪರಿಶುದ್ಧರಿಂದ ಸ್ತುತಿಸಲ್ಪಡುವ ಪಾವನ ನಾಮವನ್ನು, ಪಾವನ ನಾಮವನ್ನು, ಪಾವನ ನಾಮವನ್ನು, ಪಾವನ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ರಾಜಧಿರಾಜನ ದೇವಾದಿ ದೇವನ, ರಾಜಧಿರಾಜನ ದೇವಾದಿ ದೇವನ, ಮೃತ್ಯುಂಜಯನಾಗಿ ಜೀವಿಸುವ ದೇವರ, ಮೃತ್ಯುಂಜಯವಾಗಿ ಜೀವಿಸುವ ದೇವರ ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಮರಣವ ಪಾಪವ ಪಾತಾಳವನ್ನು, ಮರಣವ ಪಾಪವ ಪಾತಾಳವನ್ನು ಸೈತನನ ಅಧಿಕಾರದಿಂದ ಬಿಡಿಸಿದ, ಅಧಿಕಾರದಿಂದ ಬಿಡಿಸಿದ ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ, ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ, ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು,
ಬರೆಸಿರಿ ಯೇಸು ನಾಮವ, ಬರೆಸಿರಿ ಯೇಸು ನಾಮವ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ರಕ್ಷಿಸಲು ಬಂದ ನಾಮ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಮುಂಚಾನೆ ಹಲ್ಲೆಲೂಯಾ ನಿನ್ನೆ ರಾತ್ರಿ ಆರಾಧನೆ ಕ್ರಿಸ್ಮಸ್ ಕ್ಯಾರಲ್ ಸರ್ವಿಸ್ ಬಹಳ ತಡವಾಗಿ ಆರಂಭ ಮಾಡಿದ ಕಾರಣ ತಡವಾಗಿ ಮುಗಿಯಿತು. ಆಮೇಲೆ ಅದರ ಪರಿಣಾಮ ನೋಡಿ ಹಲ್ಲೆಲೂಯಾ. ಆದರೆ ಇವತ್ತೇ ಕೊನೆ. ಮುಂದಿನ ವರ್ಷ ಯಾವ ಕಾರಣಕ್ಕೂ ಕ್ರಿಸ್ಮಸ್ ಇಂದಿನ ದಿನದ ಕ್ಯಾರಲ್ ಸರ್ವಿಸ್ ಇರೋದಿಲ್ಲ. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ಕೂಡ ನಾವು ಮಾಡೋದಿಲ್ಲ. ಅದೇನಾದರೂ ಮಾಡಿದ್ರೆ ಇಂದಿನ ಭಾನುವಾರ ಮಾತ್ರ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದು ಬೆಳಿಗ್ಗೆ ಹೊತ್ತು ಮಾಡೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲದೆ ಹೋದರೆ ಈ ಸಭೆ ಬರೀ ಕುಣಿಯೋದಕ್ಕೆ ಆಡೋದಕ್ಕೆ ಅಂತ ತಿಳ್ಕೊಂಡ್ಬಿಡ್ತಾರೆ ಜನಗಳು. ಹಲ್ಲೆಲೂಯಾ. ಅದಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಇದು ಆತ್ಮೀಕ ಸತ್ಯದಲ್ಲೂ ಭಕ್ತಿಯಲ್ಲೂ ಆರಾಧಿಸುವ ಸಭೆಯಾಗಿ ಉಳಿಯಬೇಕು. ಆಮೇಲೆ ಕುಣಿಯೋದಕ್ಕೆ ನಾಟ್ಯ ಆಡೋದಕ್ಕೆ ನಮಗೆ ಜನ ಬೇಕಿಲ್ಲ. ದೇವರನ್ನು ಆರಾಧಿಸಲು ಜನಗಳು ಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇದು ನಮ್ಮ ಗುರಿ, ನಮ್ಮ ಉದ್ದೇಶ. ಅದರ ಅಡಿಪಾಯದ ಮೇಲೇನೆ ನಾವು ನಿಲ್ಲೋದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ಗಾಡ್. ಆಮೆನ್. ಈ ಸಮಯದಲ್ಲಿ ನಾವು ಇನ್ನೊಂದು ಗೀತೆಯನ್ನು ಹಾಡೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅತಿ ಶ್ರೇಷ್ಠವಾದ ನಾಮ, ಪರಿಶುದ್ಧವಾದ ನಾಮ. ಹಲ್ಲೆಲೂಯಾ. ಸ್ತೋತ್ರ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ
ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಹಲ್ಲೆಲೂಯಾ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿನ್ನೆ ಸುಮಾರು ಹೊಸಬರೆಲ್ಲ ಬಂದಿದ್ರು. ಹಲ್ಲೆಲೂಯಾ. ಎಷ್ಟು ಜನಗಳಿಗೆ ಸುವಾರ್ತೆಯನ್ನು ಹೇಳಲು ಆ ಸಮಯವನ್ನು ಉಪಯೋಗ ಮಾಡಿದಿರಿ. ಆಮೆನ್. ಹಲ್ಲೆಲೂಯಾ. ಬಂದವರನ್ನ ನಾವು ಸುಮ್ಮನೆ ಕಳೆದುಕೊಳ್ಳಬಾರದು. ಅವರಿಗೆ ದೇವರ ವಾಕ್ಯವನ್ನ ಹಂಚಬೇಕು. ಯೇಸುವೇ ಸತ್ಯ ಮಾರ್ಗ ಜೀವ ಎಂಬುದನ್ನ ಅವರಿಗೆ ಹೇಳಲೇಬೇಕು. ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವು ಎಷ್ಟೋ ಶ್ರಮೆಗಳನ್ನು ವಹಿಸಿ ನಾವು ಈ ರೀತಿಯ ಕಾರ್ಯಕ್ರಮವನ್ನು ಏರ್ಪಡಿಸಿ ಕೊಡ್ತೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮಂಗಳವಾರ 4 ಗಂಟೆಯಿಂದ ನಾನು ಇನ್ನೂ ಮಲಗಿಲ್ಲ. ಹಲ್ಲೆಲೂಯಾ. ಕೆಲವರು ಎಷ್ಟು ಸೊಗಸಾಗಿ ಆರಾಧನೆಗೆ ಅಥವಾ ಕಾರ್ಯಕ್ರಮಕ್ಕೆ ಮಾತ್ರ ಸಿದ್ಧರಾಗಿ ಬರ್ತಾರೆ. ಹಲ್ಲೆಲೂಯಾ. ಕಾರಣ ಬಂದವರು ಒಬ್ಬರು ಕೂಡ ಹಾಗೆ ಹೋಗಬಾರ್ದು. ದೇವರೇ, ಅವರಿಗೆ ನಿನ್ನ ಪ್ರಸನ್ನತೆಯಲ್ಲಿ ಅವರಿಗೆ ಸ್ಪರ್ಶವಾಗಬೇಕು. ಅವರ ಆತ್ಮಗಳು ರಕ್ಷಿಸಲ್ಪಡಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವುಗಳು ಈ ಕ್ರಿಸ್ಮಸ್ ಸಮಯದಲ್ಲಿ ಸುವಾರ್ತೆ ಹೇಳಲು ಸಮಯ ಉಪಯೋಗ ಮಾಡಿಕೊಳ್ಳದೆ ಹೋದರೆ ಬೇರೆ ಯಾವ ಸಮಯದಲ್ಲಿ ನೀವು ಉಪಯೋಗ ಮಾಡಿಕೊಳ್ತೀರಾ? ನಾನು ಬೇಕಾದರೆ ಇವಾಗಲೂ ಕೂಡ ಪ್ರತಿದಿನ ಬೇಕಾದರೆ ರೋಡಲ್ಲಿ ನಿಂತ್ಕೊಂಡು ಸುವಾರ್ತೆ ಹೇಳ್ತೀನಿ. ಆದರೆ ನೀವು ಹಾಗೆ ಮಾಡೋದಿಲ್ಲ. ಸಭೆಯಲ್ಲಿ ಬಂದಾಗಲೂ ಸುವಾರ್ತೆ ಹೇಳೋದಿಲ್ಲ. ಆಮೇಲೆ ಇದು ಬಹಳ ದೊಡ್ಡ ತಪ್ಪು. ಹಲ್ಲೆಲೂಯಾ. ಅದರಿಂದ ನಾವು ಒಬ್ಬೊಬ್ಬರು ಕೂಡ ಅನೇಕ ಆತ್ಮಗಳನ್ನು ಆದಾಯ ಮಾಡುವ ದರ್ಶನ ಪಡೆದುಕೊಂಡಿರಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆತನ ನಾಮ ಮಹಿಮೆಯಾಗಬೇಕು. ಈ ಸಮಯದಲ್ಲಿ ಒಂದು ಇಂಗ್ಲಿಷ್ ಕೇಳು ದೂತರ ಗಾನವ ಹಾರ್ಕ್ ದ ಹೆರಾಲ್ಡ್ ಏಂಜಲ್ಸ್ ಸಿಂಗ್ ಎಂಬುದಾಗಿ ಇದನ್ನ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ನಲ್ಲೂ ಕೂಡ ತೆಗೆದು ಹಾಕಬೇಕು. ಹಲ್ಲೆಲೂಯಾ. ಕೇಳು ದೂತರ ಗಾನವ, ಗಾನ ರಾಜ ಹುಟ್ಟಿದ ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ, ಎಲ್ಲ ಜನ ಹರ್ಷಿಸಿ ದೂತರ್ ಕೂಡ ಆಡಲಿ. ಬೆತ್ಲೆಹೇಮಿನೊಳಗೆ
ಸಮರ್ಪಣೆ ಮಾಡಿಕೊಂಡು ಕರ್ತನಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಆತನಿಗೆ ಸಾಷ್ಟಾಂಗ ಬೆರಗಿ ಆರಾಧಿಸೋಣ. ಬರುವೆವು ಯೇಸು ನಿನ್ನ ಬಳಿ ಪ್ರತಿದಿನ ನನ್ನ ಉಸಿರು ನಿನ್ನನ್ನೇ ಸ್ತುತಿ ಮಾಡುವುದು. ಪ್ರತಿ ಕ್ಷಣ ನನ್ನ ಮಾತು ನಿನ್ನ ಮಹಿಮೆಯನ್ನೇ ಸಾರುವುದು. ಹೇಳೋಣ. ಪ್ರತಿದಿನ ನನ್ನ ಉಸಿರು ನಿನ್ನನ್ನೇ ಸ್ತುತಿ ಮಾಡುವುದು. ಪ್ರತಿ ಕ್ಷಣ ನನ್ನ ಮಾತು ನಿನ್ನ ಮಹಿಮೆಯನ್ನೇ ಸಾರುವುದು. ಯೇಸುವೇ 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 ಯೇಸುವಾ 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 तेरे पास आता हूँ यीशु, तेरे पास आता हूँ यीशु, तेरे पास हर पल मेरी हर सांस तेरी स्तुति करती रहे. हर दिन मेरी हर बात तेरी महिमा गाती रहे. हर पल मेरी हर सांस तेरी स्तुति करती रहे. हर दिन मेरी हर बात तेरी महिमा गाती रहे. यीशुवा 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 Let us all worship Him in spirit and in truth and exalt the name of Jesus. ಯೇಸುವಿನ ನಾಮವನ್ನು ನಾವೆಲ್ಲರೂ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಮಹಿಮೆ ಪಡಿಸೋಣ. ಸಹೋದರನೇ ಸಹೋದರಿ, ಹಲ್ಲೆಲೂಯ. ಓ ಶಂದಲ ಬಾರಿ ಕರಬಲ ಬಾರಿ ಕರಬಲಾಂದರಿ ಇರಿ ಕರಬಲಾಂದರಿ ಶಂದಲ ಬಾರಿ. Glory to God, glory to God, hallelujah. ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ. ಒಂದು ಕ್ಷಣ ನಾವೆಲ್ಲರೂ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುತ್ತಾ ನಿಂತುಕೊಳ್ಳೋಣವ. ಹಲ್ಲೆಲೂಯ ಹಲ್ಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ.
Praise God. Let us all give glory to God. Hallelujah. Amen. On this Christmas service, hallelujah, on this special day. Amen. We should not remain far away from the Lord. Hallelujah. We must come closer and closer day by day to glorify the name of Jesus. ದೇವರನ್ನ ದೂರದಲ್ಲಿ ನಿಂತವರಾಗಿ ನಾವು ಆರಾಧಿಸದೆ ಆತನ ಸಮೀಪದಲ್ಲಿ ನಿಂತು ಆರಾಧಿಸಿ ಸಮರ್ಪಣೆಯೊಂದಿಗೆ ಭಯಭಕ್ತಿಯೊಂದಿಗೆ ಆತನನ್ನು ಮಹಿಮೆ ಪಡಿಸಲು ನಮ್ಮನ್ನು ಒಪ್ಪಿಸಿಕೊಂಡೋಣ. ಹಲ್ಲೆಲೂಯಾ. ಓ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ಓ ಶಂದಲಬರಿ ಕರಬಲಬರಿ ಕರಬಲಬರಿ ಇರೆಕರಬಲಾಂದರಿಕ ಸಂದಲಬರಿ ಕರಬಲಬರಿ. Speak in tongues and exalt the name of Jesus. ಈ ಪಟ್ಟಣದಲ್ಲಿ ಇನ್ನು ಸಾವಿರಾರು ಜನಗಳ ಹೃದಯದಲ್ಲಿ ಕ್ರಿಸ್ತನು ಜನಿಸಬೇಕು. ಯೇಸು ಸ್ವಾಮಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ಕತ್ತಲಲ್ಲಿ ಇರುವ ಜನಗಳಿಗೆ ಆ ದಿನದಲ್ಲಿ ಬೆಳಕು ಮೂಡಿದ ಹಾಗೆ ಈ ದಿನದಲ್ಲಿ ನಮ್ಮ ಪಟ್ಟಣದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹಲ್ಲೆಲೂಯಾ ಅನೇಕ ಕತ್ತಲೆಯ ಹೃದಯಗಳಲ್ಲಿ ಕರ್ತನು ಪ್ರಕಾಶಿಸಲಿ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ. ನಮಗೆ ಸಹಾಯ ಮಾಡಪ್ಪ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ಎಬಿನೇಜರೇ, ಉದವಿ ನೀರೇ, ஆராதனை உமக்கே. எல்ரோஹி, என்னை கண்டீரே, ஆராதனை உமக்கே. எபினேசரே, உதவி நீரே, ஆராதனை உமக்கே. எல்ரோஹி, என்னை கண்டீரே, ஆராதனை உமக்கே. துதிக்கின்ற போது இறங்கிடுவீரே, துதிகளின் நடுவே வாசம் செய்வீரே. துதிக்கின்ற போது இறங்கிடுவீரே, துதிகளின் நடுவே வாசம் செய்வீரே. ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே. வாரும் தூய ஆவியே, துதிகளை ஏற்றிடுமே. வாரும் தூய ஆவியே, துதிகளை ஏற்றிடுமே. ஆராதனை உமக்கே, ஆராதனை உமக்கே, ஆராதனை உமக்கே, ஆராதனை உமக்கே. எல்ரோஹி, என்னை கண்டீரே, ஆராதனை உமக்கே. யெகோவா ராஃபா, நீரே, ஆராதனை உமக்கே. எல்ரோஹி, எல்ரோஹி, என்னை கண்டீரே, ஆராதனை உமக்கே. யெகோவா ராஃபா, யெகோவா ராஃபா, சுகம் தந்தீரே, ஆராதனை உமக்கே. வாரும் தூய ஆவியே, துதிகளை ஏற்றிடுமே. வாரும் தூய
ಆರಾಧನೆ ಸ್ತೋತ್ರಗಳೆಲ್ಲ ದೇವರ ಪರಿಶುದ್ಧವಾದ ನಾಮ ಮಹಿಮೆ ಪಡಿಸುವುದಾಗಿರಲಿ. ಸಹೋದರನೇ ಸಹೋದರಿ, exalt the name of Jesus this day. Hallelujah. Let the name of Jesus be exalted in our hearts, in our family, in our church, oh God. Lord, in our city, oh God, I pray. Hallelujah. Oh God, oh Master, save thousands and thousands of people in this city. Master, glorify your name, oh God, this day. Hallelujah. ಪಾ ನಿನ್ನ ನಾಮವನ್ನು ಮಹಿಮೆ ಪಡಿಸಿ ಈ ದಿನದಲ್ಲಿಯೂ ನಿನ್ನನ್ನು ಆರಾಧಿಸಲು ಬಂದ ಮಕ್ಕಳೆಲ್ಲರನ್ನು ಆಶೀರ್ವದಿಸುತ್ತೇವೆ. ನಿನಗೆ ಮಹಿಮೆ ಉಂಟಾಗಲಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಸ್ವಾಮಿ. ಆಮೆನ್. ಎಲ್ಲರೂ ಕುಳಿತುಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ಕ್ರಿಸ್ಮಸ್. ಆಮೆನ್. ನಾವು ಇದೇ ಮೊದಲ ಬಾರಿ ಇಷ್ಟೊಂದು ಖಾಲಿಯಾಗಿರೋದು. ಕಾರಣ ನಿನ್ನೆ ಬಹಳ ತಪ್ಪು ಮಾಡಿದ್ದೀವಿ. ಇನ್ನೊಂದ್ಸಾರಿ ಆ ತಪ್ಪು ಮಾಡೋದಿಲ್ಲ. ಹಲ್ಲೆಲೂಯಾ. ಕ್ರಿಸ್ಮಸ್ ವಿಶೇಷವಾದ ಆರಾಧನೆ. ನಾನು ರಾತ್ರಿ 10 ಗಂಟೆಯಿಂದನೂ ಆರಾಧನೆ ಇಲ್ಲಿ ಮುಗಿದ ಕೂಡಲೇ ಅನೇಕ ಆರಾಧನೆಗಳನ್ನು ನೋಡ್ತಾ ಇದ್ದೆ. ಮಲಗಿದ್ದ 4 ಗಂಟೆ 5 ನಿಮಿಷ 10 ನಿಮಿಷ ಅಷ್ಟೇ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಒಂದೊಂದು ಸಭೆಯಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ. ಅಷ್ಟು ಭಕ್ತಿಯಿಂದ ಜನಗಳು ಆರಾಧಿಸಲು ಬಂದಿದ್ದಾರೆ. ಆಮೇನ್. ಮುಂಚಾನೆ ಆರಾಧನೆ. ನಾವು ಸೋಮವಾರಿಗಳಾಗಿ 10 ಗಂಟೆಗೆ ಬರೋದಿಲ್ಲ ಪಾಸ್ಟರ್, ನಮಗೆ ಮಧ್ಯರಾತ್ರಿ ಆರಾಧನೆ ಬೇಕು ಎಂಬುದಾಗಿ ಜನಗಳು ಆಸೆ ಪಡ್ತಾ ಇದ್ದಾರೆ. ನಮ್ಮ ಊರಲ್ಲಿ 3 ಗಂಟೆಗೆ ಮಡಗಿದ್ರೆ ಸಂತೋಷವಾಗಿರ್ತಾರೆ. ಹಲ್ಲೆಲೂಯಾ. ಇದೆಲ್ಲ ಚಳಿನೇ ಅಲ್ಲ. ಊಟಿಲಿ ಇವತ್ತು 0, ಅಲ್ಲಿ 6 ಗಂಟೆ ಆರಾಧನೆ ನಮ್ಮ ಫ್ರೆಂಡ್ ಚರ್ಚಲ್ಲಿ. ಆಮೇಲೆ ಚರ್ಚಲ್ಲಿ ಜಾಗ ಇಲ್ಲ ಕಾಲಿಡೋದಕ್ಕೆ. ದೇವರಿಗೆ ಸ್ತೋತ್ರ. ಇದನ್ನೇ ನಾವು ಚಳಿ ಅಂತ ನೆಪ ತೆಗೆದುಕೊಂಡ್ರೆ ಖಂಡಿತ ಇದು ಒಳ್ಳೆಯ ಲಕ್ಷಣವಲ್ಲ. ಪ್ರಾರ್ಥನೆ ಮಾಡೋಣ. ನಾವು ಬದಲಾಗಬೇಕು. ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ನಮ್ಮ ಮಧ್ಯದಲ್ಲಿ ಬೆಂಗಳೂರಿಂದ ಕೂಡ ಒಂದು ಫ್ಯಾಮಿಲಿ ಬಂದಿದೆ. ದೇವರಿಗೆ ಸ್ತೋತ್ರ. ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ. ಅಯ್ಯೋ, ನಾವು ಈ ಊರಿಗೆ ಬಂದ್ಬಿಟ್ವಲ್ಲಪ್ಪ ತಪ್ಪು ಮಾಡಿ ಅಂತ. ಹಲ್ಲೆಲೂಯಾ. ಖಂಡಿತ ನಮ್ಮ ಸಭೆ ಒಂದು ಆತ್ಮೀಕ ಭಯ ಭಕ್ತಿಯಲ್ಲಿರುವ ಸಭೆ. ಆಮೇನ್. ನಿನ್ನೆ ಜಾಗ ಇರಲಿಲ್ಲ ಕೂತ್ಕೊಳ್ಳೋದಕ್ಕೂ ಕೂಡ, ಅಷ್ಟೊಂದು ಜನಗಳು. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ನಾವು ದೇವರ ನಾಮವನ್ನು ಮಹಿಮೆ ಪಡಿಸಲು ಬೇಡಿಕೊಳ್ಳೋಣ. ದೇವರೇ, ನಮ್ಮ ಸಭೆಯಲ್ಲಿರುವ ಒಬ್ಬೊಬ್ಬರಿಗೂ ಆ ವೈರಾಗ್ಯ ರೋಷ ಕೊಡಪ್ಪ. ನಿನ್ನನ್ನು ಆತ್ಮದಲ್ಲೂ ಸತ್ಯದಲ್ಲಿಯೂ ಆರಾಧಿಸಬೇಕು. ಅದು ವಿಶೇಷವಾದ ದಿನ ಇದು. ಆಮೇನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಆಮೇನ್ ದೇವರ ನಾಮವನ್ನು ಮಹಿಮೆ ಪಡಿಸಲು ಹೋಗೋಣ. ಹಲ್ಲೆಲೂಯಾ. ಸ್ತೋತ್ರವಾಗಲಿ. ಒಂದು ಕ್ರಿಸ್ಮಸ್ ಗೀತೆಯನ್ನು ಹಾಡಿ ದೇವರನ್ನು ಕೊಂಡಾಡೋಣ. ವರದ ಮಗನು ನಮಗೆ ದೊರೆತನು, ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆಮೆನ್. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು, ನಿತ್ಯನಾದ ತಂದೆ ಸಮಾಧಾನ ಪ್ರಭು. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು, ನಿತ್ಯನಾದ ತಂದೆ ಸಮಾಧಾನ ಪ್ರಭು. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು. ಮಹಿಮೆಯ ಪದವಿಯ ತ್ಯಜಿಸಿದನು, ಕಂದನಾಗಿ ಗೋದಲಿಯೋ ಜನಿಸಿದನು. ಮಹಿಮೆಯ ಪದವಿಯ ತ್ಯಜಿಸಿದನು, ಕಂದನಾಗಿ ಗೋದಲಿಯೋ ಜನಿಸಿದನು. ರಾಜಾದಿ ರಾಜ ಯೇಸು ಕ್ರಿಸ್ತನು, ರಾಜಾದಿ ರಾಜ ಯೇಸು ಕ್ರಿಸ್ತನು. ಪಾರಲೋಕ ಸಮಾಧಾನ ಒತ್ತು ತಂದನು, ಪಾರಲೋಕ ಸಮಾಧಾನ ಒತ್ತು ತಂದನು. ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು.
ಸ್ವರೂಪನು, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಿತ್ಯನಾದ ತಂದೆ ಸಮಾಧಾನ ಪ್ರಭು, ನಿತ್ಯನಾದ ತಂದೆ ಸಮಾಧಾನ ಪ್ರಭು, ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಕತ್ತಲೆಯ ದೊರೆತನ ನೀಗಿಸಿದನು, ಬೆಳಕನ್ನು ಚೆಲ್ಲುತ್ತ ಉದಯಿಸಿದನು, ಕತ್ತಲೆಯ ದೊರೆತನ ನೀಗಿಸಿದನು, ಬೆಳಕನ್ನು ಚೆಲ್ಲುತ್ತ ಉದಯಿಸಿದನು, ರಾಜಾದಿ ರಾಜ ಯೇಸು ಕ್ರಿಸ್ತನು, ರಾಜಾದಿ ರಾಜ ಯೇಸು ಕ್ರಿಸ್ತನು, ಪರಲೋಕ ಸಮಾಧಾನ ಒತ್ತು ತಂದನು, ಪರಲೋಕ ಸಮಾಧಾನ ಒತ್ತು ತಂದನು, ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಪ್ರೀತಿಯ ರಾಜ್ಯವನ್ನು ಸ್ಥಾಪಿಸಲು, ದೀನರ ಸಲುಹಿ ಪರಾಮರಿಸಲು, ಪ್ರೀತಿಯ ರಾಜ್ಯವನ್ನು ಸ್ಥಾಪಿಸಲು, ದೀನರ ಸಲುಹಿ ಪರಾಮರಿಸಲು, ರಾಜಾದಿ ರಾಜ ಯೇಸು ಕ್ರಿಸ್ತನು, ರಾಜಾದಿ ರಾಜ ಯೇಸು ಕ್ರಿಸ್ತನು, ಪರಲೋಕ ಸಮಾಧಾನ ಒತ್ತು ತಂದನು, ಪರಲೋಕ ಸಮಾಧಾನ ಒತ್ತು ತಂದನು, ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಿತ್ಯನಾದ ತಂದೆ ಸಮಾಧಾನ ಪ್ರಭು, ನಿತ್ಯನಾದ ತಂದೆ ಸಮಾಧಾನ ಪ್ರಭು, ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು, ವರದ ಮಗನು ನಮಗೆ ದೊರೆತನು. ಆಮೆನ್, ಹಲ್ಲೆಲೂಯಾ, ಸ್ತೋತ್ರವಾಗಲಿ. ನಮಗಾಗಿ ದೇವರಿಂದ ಬಂದಂತ ಆಶೀರ್ವಾದ. ಆಮೆನ್. ಅದಕ್ಕಿಂತ ದೊಡ್ಡ ಆಶೀರ್ವಾದ ಈ ಲೋಕದಲ್ಲಿ ಬೇರೆ ಯಾವುದು ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಜನಿಸಿರುವುದಕ್ಕಾಗಿ ನಾವು ಸಂತೋಷ ಪಡಬೇಕು. ಆಮೆನ್. ನನಗೆ ಅದಿಲ್ಲ ಇದಿಲ್ಲ ಎಂಬುದಾಗಿ ಕೊರಗದೆ ಏನಿದೆಯೋ ಇಲ್ಲವೋ ಯೇಸು ಕ್ರಿಸ್ತನು ನಮ್ಮ ಕುಟುಂಬದಲ್ಲಿದ್ದಾನ. ಆಮೆನ್. ಅದಕ್ಕಿಂತ ದೊಡ್ಡ ಆಶೀರ್ವಾದ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಈ ಕ್ರಿಸ್ಮಸ್ ನಿಮಗೆ ಹರ್ಷ ಆನಂದವನ್ನು ತರುವುದಾಗಿರಲಿ. ಹಲ್ಲೆಲೂಯಾ, ಹೊಸ ಆರೋಗ್ಯ ಹೊಸ ಕೃಪೆಯನ್ನು ತರುವುದಾಗಿರಲಿ. ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ದೇವರ ಕಾರ್ಯಗಳಿಗೆ ಒಪ್ಪಿಸಿ ವಾಕ್ಯವನ್ನು ಧ್ಯಾನಿಸೋಣ. ತಂದೆಯೇ, ನಿನಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ಕರ್ತನೇ ನಿನಗೆ ಸ್ವಾಮಿ ಮಹಿಮೆಯನ್ನು ತರುವಂಥ ದಿನವಾಗಿ ನಮಗೆ ಆಶೀರ್ವಾದ ಮಾಡಿಕೊಡಪ್ಪ. ಅನೇಕರಿಗೆ ಹೋಗಿ ನಾವು ಸುವಾರ್ತೆಯನ್ನು ಹೇಳಿ ಆತ್ಮ ಆದಾಯ ಮಾಡುವಂಥ ದಾಹವನ್ನು ಕೊಡು, ಆ ವೈರಾಗ್ಯವನ್ನು ಕೊಡು ಸ್ವಾಮಿ. ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮಲ್ಲಿ ನಿನಗಾಗಿ ಕೊಡಲು ಕರ್ತನೇ ನಾವು ಏನು ಕೊಟ್ಟರೂ ಅದು ಅಲ್ಪವಾಗಿರುವುದಪ್ಪ. ನಮ್ಮನ್ನು ನಾವೇ ಸಮರ್ಪಣೆ ಮಾಡಿಕೊಂಡು ನಿನ್ನನ್ನು ಜೀವಮಾನವೆಲ್ಲ ಆರಾಧಿಸುತ್ತೇವೆ ದೇವರೇ. ನಿನಗೆ ಸ್ತೋತ್ರ, ಘನಮಾನ ಮಹಿಮೆ ಉಂಟಾಗಲಿ. ಬಂದಿರುವ ಎಲ್ಲರನ್ನು ಆಶೀರ್ವದಿಸು. ಈ ಕ್ರಿಸ್ಮಸ್ ಸಮಯದಲ್ಲಿ ನೀನು ಉಪಯೋಗಿಸು, ಒಬ್ಬೊಬ್ಬರನ್ನು ಒಂದೊಂದು ಕುಟುಂಬದ ಅಗತ್ಯಗಳನ್ನೆಲ್ಲ ಒದಗಿಸು. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಆಮೆನ್. ಲೂಕ ಸುವಾರ್ತೆ 2. ಆಮೆನ್. ಲೂಕ ಸುವಾರ್ತೆ 2, 8ರಿಂದ 12. ಆಮೆನ್. ಹಲ್ಲೆಲೂಯಾ. ಆಮೆನ್. ಇಲ್ಲಿ ಒಳಗಡೆ
ಆಮೆನ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಈ ದಿನ ನಾವು ದೇವರಿಗೆ ಧನ್ಯವಾದ ಹೇಳಬೇಕು. ಕಾರಣ ಈ ಕ್ರಿಸ್ಮಸ್ ಇದೇ ಮೊದಲ ಬಾರಿಗೆ ಹೊಸದಾಗಿ ಅನೇಕ ಸ್ಥಳಗಳಲ್ಲಿ ಕ್ರಿಸ್ಮಸ್ ಆಚರಿಸಲು ದೇವರು ಸ್ವತಂತ್ರ ಕೊಟ್ಟಿದ್ದಾರೆ. ಆಮೇನ್. ಮೆರವಣಿಗೆಯಾಗಿ ಛತ್ತೀಸ್ಗಢನಲ್ಲಿ ಕೆಲವೊಂದು ಸಭೆಗಳನ್ನ ಮುತ್ತಿಗೆ ಹಾಕಿದ್ದಾರೆ. ಆದರೂ ಕೂಡ ಬಹುತೇಕ ಸ್ಥಳಗಳಲ್ಲಿ ಇವತ್ತಿನ ದಿವಸ ದೇವರ ಬಾಗಿಲನ್ನು ತೆರೆದಿದ್ದಾರೆ. ಕರಪತ್ರಿಕೆ ಹಂಚುತ್ತಾ ದೇವರ ವಾಕ್ಯವನ್ನು ಸಾರುತ್ತಾ ಸಾವಿರ ಗಟ್ಟಲೆಯಾಗಿ ಹಲ್ಲೆಲೂಯ ಎಲ್ಲರೂ ಕ್ರಿಸ್ತನ ಜನನದ ಗೀತೆಗಳನ್ನು ಹಾಡುತ್ತಾ ಕೊಂಡಾಡುವಂತ ದಿನವನ್ನ ನಾವು ನೋಡ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಅದು ಇನ್ನು ದೊಡ್ಡ ಮಟ್ಟದಲ್ಲಿ ಆಶೀರ್ವದಿಸಲ್ಪಡಬೇಕು. ನಮ್ಮ ದೇಶದ ರಸ್ತೆಗಳಲ್ಲಿಯೂ ಕ್ರಿಸ್ತನ ಜನನವನ್ನು ಕೊಂಡಾಡುವಂತ ದಿನವನ್ನು ನಾವು ಕಾಣಬೇಕು. ಆಮೇನ್. ದೇವರಿಗಾಗಿ ಸ್ತೋತ್ರ. ಇಷ್ಟೆಲ್ಲ ನಡೆಯಲು ಕಾರಣ ಅದಕ್ಕಾಗಿ ಪ್ರಾರ್ಥಿಸಿದ ಭಕ್ತರುಗಳು, ಮಿಷನರಿಗಳು ವಿಶೇಷವಾಗಿ ಆ ಸ್ಥಳಗಳಲ್ಲಿ ಹೋಗಿ ಸೇವೆ ಮಾಡಿ ಯೇಸು ಯಾರು ಎಂಬ ಸತ್ಯವನ್ನು ಸಾರಿ ನೂರಾರು ಸಾವಿರಾರು ಹಳ್ಳಿಗಳಲ್ಲಿ ಇವತ್ತಿನ ದಿವಸ ಸಭೆಗಳನ್ನು ಸ್ಥಾಪಿಸಿ ಇವತ್ತಿನ ದಿವಸ ದೇವರ ನಾಮವನ್ನು ಮಹಿಮೆ ಪಡಿಸಲು ಅವರು ಬಹಳ ಶ್ರಮೆ ಪಟ್ಟಿದ್ದಾರೆ. ಅನೇಕರು ರಕ್ತ ಸಾಕ್ಷಿಗಳಾಗಿದ್ದಾರೆ. ಅನೇಕರು ಸೆರೆಮನೆಯೊಳಗೆ ಹಾಕಲ್ಪಟ್ಟರು, ಒಡೆಯಲ್ಪಟ್ಟರು, ಹಿಂಸೆಗೆ ಒಳಗಾದರು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಆದರೆ ಇವತ್ತಿನ ದಿವಸ ಹಲ್ಲೆಲೂಯ ಅವರು ಹಾಕದೆ ಹೋಗಿದ್ದಾರೆ ಶ್ರಮೆ. ಈ ದಿನ ಅನೇಕ ಸಾವಿರಾರು ಮಕ್ಕಳು ಯೇಸುವನ್ನು ತಿಳಿಯಲು ಆಗ್ತಾ ಇರಲಿಲ್ಲ. ಆಮೇನ್. ನಾವುಗಳು ಕೂಡ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನಮ್ಮ ದೇಶದ, ನಮ್ಮ ರಾಜ್ಯದ ಪ್ರತಿ ಗ್ರಾಮ, ತಾಲೂಕು, ಹಳ್ಳಿಯ ಮಟ್ಟದಲ್ಲಿಯೂ ಕೂಡ ಯೇಸುವಿನ ಜನನವನ್ನು ಕುರಿತು ಸಾರುವಂತ ಬಿಡುಗಡೆ ಕೊಡು, ಅವಕಾಶಗಳನ್ನು ಕೊಡು ಎಂಬುದಾಗಿ ನಾವು ಒಬ್ಬೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಆಮೆನ್. ಹಲ್ಲೆಲೂಯ. ನಾವು ಕೆಲವರು ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾರೆ, ಡಿಸೆಂಬರ್ 25ಕ್ಕೇನೆ ಯೇಸು ಸ್ವಾಮಿ ಹುಟ್ಟಿದ್ರ ಅಂತ. ಖಂಡಿತ ಅಲ್ಲ. ಆದರೆ ಕಾಲಗಳನ್ನ ಯೋಚನೆ ಮಾಡಿಕೊಂಡು ವಿಚಾರಿಸಿ ಕೆಲ ವಿದ್ವಾಂಸರು ಬಹುಶಃ ಈ ಚಳಿಗಾಲದಲ್ಲಿಯೇ ಕರ್ತನು ಜನಿಸಿದನು ಎಂಬುದಾಗಿ ತೀರ್ಮಾನಕ್ಕೆ ಬಂದು ಒಂದು ದಿನ ನಾವು ಲೋಕಕ್ಕೆ ತೋರಿಸಬೇಕು, ಸಾಕ್ಷಿ ಹೇಳಬೇಕು. ಅದು ಡಿಸೆಂಬರ್ 25 ಎಂಬುದಾಗಿ ನಾವು ಗೊತ್ತು ಮಾಡಿಕೊಂಡವರಾಗಿದ್ದೇವೆ. ಆಮೆನ್. ದೇವರಿಗೆ ಸ್ತೋತ್ರ. ಆದ್ರಿಂದ ದಿನಾಂಕ ನಮಗೆ ಮುಖ್ಯವಲ್ಲ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಇವತ್ತಿನ ದಿವಸ ಕುರುಬರು ಎಂದಿನಂತೆ ಕುರಿಗಳ ಹಿಂಡನ್ನು ರಾತ್ರಿಯ ವೇಳೆಯಲ್ಲಿ ಕಾಯುತ್ತಿರುವಾಗ ಕರ್ತನ ದೂತನು ಕಾಣಿಸಿಕೊಂಡು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ, ಆಮೆನ್, ಹಲ್ಲೆಲೂಯ, ಕಾಣಿಸಿಕೊಂಡು ಮಹಾ ಸಂತೋಷವನ್ನು ಉಂಟು ಮಾಡುವ ಸಂಗತಿಯಾಗಿರುವುದು ಎಂಬುದಾಗಿ ಹಾಡಿ ಕೊಂಡಾಡಿದರು. ಗ್ಲೋರಿ ಟು ಗಾಡ್ ಇನ್ ದ ಹೈಯೆಸ್ಟ್ ಅಂಡ್ ಆನ್ ದಿ ಅರ್ತ್ ಪೀಸ್ ಗುಡ್ ವಿಲ್ ಟುವರ್ಡ್ ಮೆನ್. ಆಮೆನ್. ದೇವರಿಗೆ ಸ್ತೋತ್ರ. ಈ ಲೋಕದಲ್ಲಿ ನಾವು ನೋಡುತ್ತೀವಿ, ಒಬ್ಬರಿಗೆ ಒಂದು ಮಗು ಜನಿಸಿದ್ರೆ ಹಲ್ಲೆಲೂಯ ಸ್ತೋತ್ರ, ತಾಯಿ ತಂದೆ ಸಂತೋಷ ಪಡ್ತಾರೆ. ಕುಟುಂಬ ಇದ್ರೆ ಕುಟುಂಬದವರು ಸಂತೋಷ ಪಡ್ತಾರೆ, ಸ್ನೇಹಿತರ ಜೊತೆ ಹಂಚ್ಕೊಳ್ತಾರೆ, ಸಂಬಂಧಿಕರ ಜೊತೆ ಹಂಚ್ಕೊಳ್ತಾರೆ. ಹಲ್ಲೆಲೂಯ. ಇನ್ನೂ ದೊಡ್ಡ ಕುಟುಂಬ, ರಾಜವಂಶಸ್ಥರು ಅಂದ್ರೆ ಒಂದು ಊರಿಗೆ ಗೊತ್ತಾಗ್ಬಹುದು. ಆದ್ರೆ ಯೇಸು ಕ್ರಿಸ್ತನ ಜನನ ಒಂದು ಊರಿಗಲ್ಲ, ಒಂದು ರಾಜ್ಯಕ್ಕಲ್ಲ, ಒಂದು ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಮಹಾ ಸಂತೋಷವನ್ನು ತಂದಂತ ಜನನವಾಗಿರುವುದು. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆದ್ರಿಂದ ಇವತ್ತಿನ ದಿವಸ ಅನೇಕ ದೇಶಗಳಿಗೆ, ಅನೇಕ ಭಾಷೆಯವರಿಗೆ, ಅನೇಕ ಧರ್ಮದವರಿಗೆ ಆಮೆನ್ ಯೇಸು ಕ್ರಿಸ್ತನ ಜನನ ಹೇಗೆ ಸಂತೋಷವನ್ನು ತರಲು ಸಾಧ್ಯ? ಆಶ್ಚರ್ಯ. ಹಲ್ಲೆಲೂಯ. ಈ ಮುಂಚಾನೆ ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಹಲ್ಲೆಲೂಯ. ಆದ್ರಿಂದ ದೂತನು ಹೇಳಿದ ವಾರ್ತೆಯನ್ನು ಕೇಳಿದಾಗ ಆ ಕುರುಬರು ಭಯಪಟ್ಟರು. ಹಲ್ಲೆಲೂಯ. ಇದು ಸತ್ಯವೋ ಎಂದು ಕೇಳಿದ ಕೂಡಲೇ ಅವರು ತೀರ್ಮಾನ ಮಾಡಲಿಲ್ಲ. ಕೇಳಿದಾಗ ಹೋಗಿ ನೋಡಿದ್ರು, ಆಮೇನ್, ವಿಚಾರಿಸಿದ್ರು. ಅದರ ನಂತರ ಲೋಕದವರಿಗೆಲ್ಲ ಹೋಗಿ ಶುಭ ಸಂದೇಶವನ್ನು ಸಾರಿದರು. ಆಮೇನ್. ದೇವರಿಗೆ ಸ್ತೋತ್ರ. ಮೊದಲ ಬಾರಿ ಸುವಾರ್ತೆನ ಯಾರಪ್ಪ ಸಾರಿದ್ದು ಅಂದ್ರೆ ಬೈಬಲ್ ಕಾಲೇಜಿಂದ ಒಂದು ಡಿಗ್ರಿ ಮುಗಿಸ್ಕೊಂಡು ಬಂದ್ರಲ್ಲ ಅವರಲ್ಲ. ಹಲ್ಲೆಲೂಯ.
ದೇವರಿಗೆ ಸ್ತೋತ್ರ. ಒಬ್ಬ ಓದಿದ ವ್ಯಕ್ತಿನೂ ಅಲ್ಲ, ಕುರಿಗಳನ್ನು ಕಾಯುವ ಕುರುಬರು ಮೊದಲ ಸುವಾರ್ತೆಯನ್ನು ಸಾರುವ ಕಾರ್ಯವನ್ನು ಮಾಡಿದರು. ಆಮೇನ್, ದೇವರಿಗೆ ಸ್ತೋತ್ರ. ಆದ್ದರಿಂದ ಸಹೋದರನೇ ಸಹೋದರಿಯೇ, ಹಲ್ಲೆಲೂಯಾ, ಇದು ಸತ್ಯ, ನಾವು ಕಂಡಿದ್ದು ಸತ್ಯ ಎಂಬುದನ್ನು ಅವರು ಮನವರಿಕೆ ಆದ್ಮೇಲೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಆಮೇನ್. ಆದ್ರಿಂದ ಕ್ರೈಸ್ತ ಜೀವಿತ ಅಂದರೆ ಬರೀ ಕೇಳುವುದರಿಂದ ನಾವು ಕ್ರೈಸ್ತ ಜೀವಿತವನ್ನು ನಡೆಸಲು ಸಾಧ್ಯವಿಲ್ಲ. ಯಾರೋ ಹೇಳಿದ್ರು ಅಂತನೂ ನಾವು ಜೀವಿಸಲು ಸಾಧ್ಯವಿಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಾವು ಮನಸಾರೆಯಾಗಿ ನಮ್ಮ ಹೃದಯಗಳಲ್ಲಿ ಅದನ್ನು ಅನುಭವಿಸಬೇಕು. ಯೇಸು ಕ್ರಿಸ್ತನು ಜನಿಸಿದ್ದಾನೆ ನನ್ನ ಹೃದಯದಲ್ಲಿ, ನನ್ನ ಪಾಪವನ್ನು ನನ್ನಿಂದ ಹೋಗಲಾಡಿಸಲು ಆತನು ಸಹಾಯ ಮಾಡಿದನು ಎಂಬುದಾಗಿ ನಾವು ಹೇಳುವಾಗಲೇ ಅದು ನಿಜವಾದ ಜನನ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಬೇರೆಯವರ ಹಾಗೆ ತಿನ್ನುವುದು, ಕುಡಿಯುವುದು, ಕೇಕ್ ಕತ್ತರಿಸೋದು ಇದು ಕ್ರಿಸ್ಮಸ್ ಅಲ್ಲ. ಹಲ್ಲೆಲೂಯಾ, ನಿಜವಾದ ಕ್ರಿಸ್ಮಸ್ ನಮ್ಮ ಹೃದಯಗಳಲ್ಲಿ ಕ್ರಿಸ್ತನು ಜನಿಸಿದವನಾಗಿರಬೇಕು ಪ್ರಿಯರೇ. ಆಮೇನ್. ಅದರ ನಂತರ ನಾವು ಒಬ್ಬರಿಗಾದ್ರೂ ಸುವಾರ್ತೆ ಹೇಳಬೇಕು. ಆ ಕುರುಬರು ಹೇಳಿದ ಮೇಲೆ ಎಷ್ಟೋ ನಾಗರಿಕ ಸಮಾಜದಲ್ಲಿ ಇರುವ ನಾವು ವಿದ್ಯಾವಂತರು, ಹಣವಂತರು, ಅನೇಕ ಅನುಕೂಲತೆಗಳನ್ನು ಪಡೆದವರು, ಇವತ್ತಿನ ದಿವಸ ಅವ್ರ ಹತ್ರ ಸೈಕಲ್ ಕೂಡ ಇರಲಿಲ್ಲ ಅವಾಗ, ಆದರೂ ಹೋಗಿ ಪ್ರಯಾಸ ಪಟ್ಟು ಸುವಾರ್ತೆ ಸಾರಿದ್ರು. ನಮ್ಮ ಹತ್ರ ಎಲ್ಲ ಇದೆ, ಆದರೆ ಇನ್ನೊಬ್ಬರ ಬಳಿಗೆ ಹೋಗಲು ನಾವು ಮಾತ್ರ ಸಮರ್ಪಣೆ ಮಾಡಿಕೊಂಡಿಲ್ಲ. ಆಮೇನ್, ದೇವರಿಗೆ ಸ್ತೋತ್ರ. ದೂರ ದೂರದ ದೇಶಗಳಿಂದ, ಹಲ್ಲೆಲೂಯಾ, ಖಗೋಳ ಶಾಸ್ತ್ರಜ್ಞರು, ಪಂಡಿತರುಗಳು ಕೂಡ ಹುಡುಕಾಡಿ ಬಂದು, ಆಮೇನ್, ಒಬ್ಬ ರಾಜನು ಜನಿಸಿರುವುದಕ್ಕೆ ಆ ನಕ್ಷತ್ರ ಸೂಚನೆ ಎಂಬುದಾಗಿ ಕಂಡುಕೊಂಡು ಹುಡುಕಿ ಬಂದು, ಅವ್ರ ನಕ್ಷತ್ರನ ಮಾತ್ರ ಹುಡುಕಲಿಲ್ಲ, ಆ ಮಗುವನ್ನ ಕಂಡುಕೊಂಡು ಅದಕ್ಕೆ ಸಾಷ್ಟಾಂಗವೆರಗಿ ಬಹುಮಾನ ಕಾಣಿಕೆಗಳೊಡನೆ ಕರ್ತನನ್ನ ಆರಾಧಿಸಿದರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಅದರಿಂದ ಈ ದಿನ ಕ್ರಿಸ್ಮಸ್ ದಿನ ನಮಗೆ ಬರೀ ಸುದ್ದಿ ಕೇಳಿದ ದಿನ ಮಾತ್ರವಾಗಿರಬಾರದು, ಯೇಸುವನ್ನು ಕಂಡುಕೊಂಡ ದಿನವಾಗಿರಬೇಕು. ಆಮೇನ್. ನಮ್ಮ ಹೃದಯಗಳಲ್ಲಿ ನಿಜವಾದ ಒಂದು ಅನುಭವ ನಮ್ಮೊಳಗೆ ಉಂಟಾಗಬೇಕು. ಹಲ್ಲೆಲೂಯಾ, ಯೇಸು ಕ್ರಿಸ್ತನು ನನ್ನೊಳಗೆ ಜನಿಸಿದ್ದಾನೆ ಎಂಬುದಾಗಿ ಹೇಳಿಕೊಳ್ಳಲು. ಆಮೇನ್, ದೇವರಿಗೆ ಸ್ತೋತ್ರ. ಆದ್ರಿಂದ ಕುರುಬರು ಕೇಳಿದ್ರು, ಕಣ್ಣಾರೆ ಕಂಡರು, ಲೋಕಕ್ಕೆ ಹೋಗಿ ಸಾರಿದರು. ಆಮೇನ್, ಹಲ್ಲೆಲೂಯಾ. ಕುರುಬರು ಕೇಳಿದಾಗ ಅವರಿಗೆ ಯಾವ ಬದಲಾವಣೆ ಬರಲಿಲ್ಲ, ಆದರೆ ಯಾವಾಗ ಮಗುವನ್ನು ಅವರು ಹೋಗಿ ಕಂಡುಕೊಂಡರೋ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿತು. ಆ ಕಂಡ ಸುದ್ದಿಯನ್ನ ಅನೇಕರಿಗೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು, ಹಲ್ಲೆಲೂಯಾ, ಇದು ಲೋಕಕ್ಕೇನೆ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭವಾದ ಸಮಾಚಾರ ಎಂದು ಸಾರಲು ಹೊರಟು ದೇವರ ನಾಮವನ್ನು ಪ್ರಸಿದ್ಧಿಪಡಿಸಿದರು ಪ್ರಿಯರೇ. ಆಮೇನ್, ದೇವರಿಗೆ ಸ್ತೋತ್ರ. ಶಾಸ್ತ್ರಿಗಳು, ಪಂಡಿತರು ಕೂಡ ನಕ್ಷತ್ರವನ್ನು ಹಿಂಬಾಲಿಸಿದರು, ಮಗುವನ್ನ ಕಂಡರು, ಆ ಮಗುವಿನ ಮುಂದೆ ಸಾಷ್ಟಾಂಗವೆರಗಿ ಅಡ್ಡ ಬಿದ್ದು ಶ್ರೇಷ್ಠವಾದ ಕಾಣಿಕೆಗಳಿಂದ ಆರಾಧಿಸಿದರು. ಆ ಜ್ಞಾನಿಗಳು, ಪಂಡಿತರುಗಳು ಏತಕ್ಕಾಗಿ ಮಗುವಿಗೆ ಅಡ್ಡ ಬಿದ್ದರು? ಕಾರಣ ಆ ಮಗುವಿನಲ್ಲಿ ರಾಜನನ್ನ ಕಂಡರು. ಹಲ್ಲೆಲೂಯಾ, ಈ ದಿನ ಸತ್ಯವಾಗಿ ನಾನು ಹೇಳುತ್ತೇನೆ ಪ್ರಿಯರೇ, ನಮ್ಮ ಜೀವಿತದಲ್ಲಿಯೂ ನಾವು ಯೇಸುವನ್ನು ಕಂಡುಕೊಂಡಿದ್ದರೆ ನಮ್ಮ ಜೀವಿತಗಳು ಬದಲಾಗುತ್ತದೆ. ಆಮೇನ್. ಈ ದಿನ ಅನೇಕ ಕ್ರೈಸ್ತರು, ಹಲ್ಲೆಲೂಯಾ, ಯೇಸುವನ್ನು ಕುರಿತು ಕೇಳಿದ್ದಾರೆ, ಯೇಸುವಿನ ಬಗ್ಗೆ ತಿಳಿದುಕೊಂಡಿದ್ದಾರೆ, ಆದರೆ ಅವರ ಕ್ರೈಸ್ತ ಜೀವಿತದಲ್ಲಿ ಯಾವ ಬದಲಾವಣೆ ಇಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಕುರುಬರು ಕೇಳಿದ್ರು, ಕಂಡರು, ಹಲ್ಲೆಲೂಯಾ, ಅವರು ಎಲ್ಲ ಕೆಲಸ ಕಾರ್ಯ ಬದಿಗಿಟ್ಟು ಸುವಾರ್ತೆಯನ್ನು ಸಾರಿ ದೇವರನ್ನ ಮಹಿಮೆ ಪಡಿಸಿದರು. ಆಮೇನ್, ದೇವರಿಗೆ ಸ್ತೋತ್ರವಾಗಲಿ. ಯೋಬ 42ನೇ ಅಧ್ಯಾಯ 5 ಹಾಗೂ 6ನೇ ವಾಕ್ಯ, ಜೋಬ್ ಚಾಪ್ಟರ್ 42, 5 and 6. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಿವಿಯಿಂದ ನಿನ್ನನ್ನು ಕುರಿತು ವಿಷಯವನ್ನ ಕೇಳಿದ್ದೆನು, ಈಗಲಾದರೂ ನಾನು ಕಣ್ಣಾರೆ ಕಂಡೆನು. Hallelujah. I have heard of you by the hearing of the ear, but now my eyes see you. Therefore I despite myself and repent in dust and ashes.
ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿನಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ. ಓ, ನನ್ನ ಕುಲ ದೊಡ್ಡದು, ನಾನು ಅಷ್ಟು ವಿದ್ಯಾವಂತನು, ಅಷ್ಟು ಶ್ರೀಮಂತನು, ನಾನು ಯಾರಿಗೂ ಕಡಿಮೆ ಇಲ್ಲ, ನಾನು ಗತ್ತಲ್ಲಿ ಇರಬೇಕು, ನಾನು ಅಹಂಕಾರದಲ್ಲಿ ಮೆರಿಬೇಕು ಎಂಬುದಾಗಿ ಅನೇಕರು ಇವತ್ತಿನ ದಿವಸ ತೀರ್ಮಾನ ಮಾಡಿಕೊಂಡು ಬಿಟ್ಟಿದ್ದಾರೆ. ಯೋಬನು ಕೂಡ ತೀರ್ಮಾನ ಮಾಡಿದ್ದ, ನಾನು ಬಹಳ ನೀತಿವಂತನು, ನನ್ನ ಹಾಗೆ ನೀತಿವಂತನು ಯಾರು ಇಲ್ಲ, ನನ್ನ ಮಕ್ಕಳಿಗಾಗಿ ಕೂಡ ನಾನು ಬೆಳಿಗ್ಗೆನೆ ಎದ್ದು ಯಜ್ಞವನ್ನು ಅರ್ಪಿಸಿ ಹೋಮ ಮಾಡಿ ದೇವರಿಗೆ ಸ್ತೋತ್ರ ಮಾಡ್ತೀನಿ, ನನ್ನ ಹೆಂಡತಿಗೂ ನಾನು ಸಾಕ್ಷಿ ಹೇಳಿದ್ದೀನಿ, ದೇವರೇ ಕೊಟ್ಟರು ದೇವರೇ ತೆಗೆದುಕೊಂಡ್ರು ದೇವರಿಗೆ ಸ್ತೋತ್ರ. ಆ ಹೆಂಡತಿ ಶಪಿಸಿದಳು, ಯೋಬನೇ ನೀನು ಸಾಯಿ, ಇಷ್ಟಾದ್ರೂ ನೀನು ನಿನ್ನ ಮಕ್ಕಳೆಲ್ಲ 10 ಮಕ್ಕಳು ಒಂದೇ ದಿನದಲ್ಲಿ ಸತ್ತು ಹೋದ್ರಲ್ಲ ಅಂತ ಚುಚ್ಚಿ ಚುಚ್ಚಿ ಮಾತನಾಡಿದರು. ಯೋಬನ ಸ್ನೇಹಿತರು ಬಂದು ತಪ್ಪು ಕಂಡುಹಿಡಿಯಲು ಎಷ್ಟೋ ಪ್ರಯತ್ನ ಪಟ್ಟರು. ಯೋಬ ಹೊಗಳಿಕೊಂಡ, ನಾನು ನೀತಿವಂತನು, ಅಪ್ಪಟ ಅಪರಂಜಿಯಾಗಿ ಕಂಡು ಬರ್ತೇನೆ. ಈ boasted himself lot of things. Hallelujah. And when he saw the Lord, he humbled himself. ಯಾವಾಗ ದೇವರನ್ನು ಆತನು ಕಂಡನೋ, ಹಲ್ಲೆಲೂಯಾ, ತನ್ನ ಅಹಂಭಾವವನ್ನೆಲ್ಲ ಆತನು ತಿರಸ್ಕರಿಸಿ, ನಾನು ಮಾಡಿದ ತಪ್ಪು, ನಾನು ಪಶ್ಚಾತ್ತಾಪ ಪಡ್ತೀನಿ ಅಂತ ಧೂಳಿನಲ್ಲಿ ಬೂದಿಯಲ್ಲಿ ಕುಳಿತು ದುಃಖಪಟ್ಟನು. ಆಮೇನ್. ಕಿವಿಯಿಂದ ಕೇಳಿದಾಗ ಆತನು ಬಹಳ ದೇವರ ಬಗ್ಗೆ ಕೇಳಿ ಅವನು ಕೂಡ ನಾನು ದೊಡ್ಡ ಭಕ್ತನಾಗಬೇಕೆಂಬುದಾಗಿ ಅಂದುಕೊಂಡಿದ್ದ. ಆದರೆ ಯಾವಾಗ ಆತನ ಕಣ್ಣುಗಳು ದೇವರನ್ನು ಕಂಡವೋ ಆತನು ತಗ್ಗಿಸಿಕೊಂಡನು, ಪಶ್ಚಾತ್ತಾಪ ಪಟ್ಟನು. ಹಲ್ಲೆಲೂಯಾ. ಇದೇ ಕ್ರಿಸ್ಮಸ್. ನಮ್ಮ ಜೀವಿತದಲ್ಲಿ ನಾವು ಅಮ್ಮನ್ನು ಕುರಿತು ಯಾರಾದ್ರೂ ಒಂದು ಮಾತು ಹೇಳ್ಬಿಟ್ರೆ ಬಿಟ್ಕೊಡಲ್ಲ, ಹೋರಾಡ್ತೀವಿ. ನನಗೆ ಹೆಂಗೆ ಹೇಳಕ್ಕೆ ಸಾಧ್ಯ? ನಾನು ಯಾವ ಕುಲದಲ್ಲಿ ಹುಟ್ಟೆ ಗೊತ್ತಾ? ನಾನು ಎಷ್ಟು ಶ್ರೀಮಂತ ಇದ್ದೇನೆ ಗೊತ್ತಾ? ನನ್ನ ಹತ್ರ ಏನೇನಿದೆ ಗೊತ್ತಾ? ಹಲ್ಲೆಲೂಯಾ. ದೇವರ ಹತ್ರನೂ ಕೆಲವರು ವಾದ ಮಾಡ್ತಾರೆ, ದೇವರೇ ನಾನು ಅವ್ರಿಗಿಂತ ಜಾಸ್ತಿ ಪ್ರೇಯರ್ ಮಾಡ್ತೀನಿ, ಅವ್ರಿಗಿಂತ ಜಾಸ್ತಿ ಕಾಣಿಕೆ ಕೊಡ್ತೀನಿ, ಅವ್ರಿಗಿಂತ ಜಾಸ್ತಿ ನಾನು ನಿನ್ನ ಬಗ್ಗೆ ತಿಳ್ಕೊಂಡಿದ್ದೀನಿ. ಆದರೆ ಯೆಶಾಯನು ಕೂಡ ಯಾವಾಗ ದೇವರ ಮಹಿಮೆಯನ್ನು ಕಂಡನೋ ಸತ್ತವನ ಹಾಗೆ ದೇವರ ಮುಂದೆ ಬಿದ್ದ. ಅಯ್ಯೋ, ನನ್ನ ಕಣ್ಣುಗಳು ದೇವಾದಿ ದೇವನನ್ನು, ಪರಿಶುದ್ಧನಾದ ಕರ್ತನನ್ನು ಕಂಡವು, ನಾನು ಇನ್ನು ಬದುಕಿ ಉಳಿಯಲು ಸಾಧ್ಯವಿಲ್ಲ ಎಂಬುದಾಗಿ ಆತನು ಗೋಳಾಡಿದನು. ದೊಡ್ಡ ಪ್ರವಾದಿ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮನ್ನು ಕುರಿತು ನಾವು ಎಷ್ಟು ಹೆಚ್ಚಳ ಪಡ್ಕೊಳ್ತೇವೆ. ಆಮೇನ್. ನಾವು ಆ ಕ್ರೈಸ್ತ ಕುಟುಂಬದಲ್ಲಿನೇ ಹುಟ್ಟಿರೋದು. ನಾವು ದೇವರನ್ನ ಈಗಲ್ಲ, 100 ವರ್ಷದಿಂದ ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಕ್ರಿಸ್ತನ ಬಹಳ ದೂರ ಉಳಿದು ಬಿಟ್ಟಿದ್ದಾರೆ. ಅವರ ಕಣ್ಣಿಗೆ ಕರ್ತನ ಮಹಿಮೆ ಕಾಣಿಸ್ತಾ ಇಲ್ಲ. ಲೋಕದ ರೀತಿಯಲ್ಲಿಯೇ ಹೊಗಳಿ ಕೊಂಡಾಡುತ್ತಿದ್ದಾರೆ. ಆಮೇನ್. ಇವತ್ತಿನ ದಿವಸ ಸಹೋದರನೇ ಸಹೋದರಿಯೇ, ಕೇಳಿದ್ದು ಒಂದು ರೀತಿ ಬದಲಾವಣೆ ತಂದರೆ ಕಂಡಾಗ ಇನ್ನೊಂದು ರೀತಿಯ ಬದಲಾವಣೆ ಬರ್ತದೆ ನಮ್ಮ ಜೀವಿತದಲ್ಲಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾವು ಯೇಸುವನ್ನ ಅಂಗೀಕಾರ ಮಾಡ್ಕೊಂಡ್ವಿ. ಆದರೆ ನಾವು ಯಾವಾಗ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯೇಸುವನ್ನ ಕಂಡುಕೊಳ್ತೇವೋ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಬರೀ ಸಭೆಗೆ ಬಂದರೆ ಬದಲಾವಣೆ ಬರುವುದಿಲ್ಲ. ಆಮೇನ್. ಯೇಸುವನ್ನ ಕಂಡುಕೊಳ್ಳಬೇಕು ನಮ್ಮ ಹೃದಯದಲ್ಲಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೇಸುವನ್ನು ಕುರಿತು ಜ್ಞಾನವನ್ನ ಪಡೆದುಕೊಂಡಿದ್ದರೆ ಹಲ್ಲೆಲೂಯಾ ಯಾವ ಪ್ರಯೋಜನವಿಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ದಿನ ಅನೇಕ ಪ್ರಸಂಗಿಗಳು ಕೂಡ ಹಾಗೆ ಇದ್ದಾರೆ, ಆರಾಧನೆ ಮಾಡುವವರು ಹಾಗೆ ಇದ್ದಾರೆ. ಹೀಗೆ ಇರುವವರೆಲ್ಲ ಯಾವಾಗ ಯೋಬನ ಹೇಳಿದ ಹಾಗೆ ತಮ್ಮನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಾರೋ, ಅಂದ್ರೆ ದೇವರ ದರ್ಶನವನ್ನು ಕಂಡುಕೊಳ್ತಾರೋ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂತವರಾಗಿರ್ತಾರೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಯೋಬನು ತನ್ನ ನೀತಿಯನ್ನು ಕುರಿತು ಹೊಗಳಿಕೊಂಡಿದ್ದ.
ಹಲ್ಲೆಲೂಯ. ದೇವರ ಬಳಿ ನಾನು ಹೋಗಿ ವಾದ ಮಾಡ್ತೀನಿ, ನನಗೇನಕ್ಕೆ ಇಷ್ಟೊಂದು ಬಾಧೆ, ನಾನು ಎಂತೆಂಥ ಯಜ್ಞವನ್ನ ಮಾಡಿದೆ, ನಾನು ಎಂತೆಂಥ ಹೋಮಗಳನ್ನು ಅರ್ಪಿಸಿದೆ, ನನ್ನ ಮಕ್ಕಳಿಗಾಗಿಯೂ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ, ನಾನು ವಾದ ಮಾಡ್ತೀನಿ ಎಂಬುದಾಗಿ ಹಠ ಮಾಡಿದ್ದ. ಹಲ್ಲೆಲೂಯ. ನನಗೆ ನ್ಯಾಯ ಬೇಕು, ದೇವರಿಗೆ ಸವಾಲನ್ನು ಬಿಟ್ಟಿದ್ದ. ಆದರೆ ಯಾವಾಗ ಅವನು ದೇವರನ್ನು ಕಂಡನೋ, ಆಡಿದ, ಹೊಗಳಿಕೊಂಡ ಎಲ್ಲ ಮಾತುಗಳಿಗಾಗಿ ಆತನು ಪಶ್ಚಾತ್ತಾಪ ಪಟ್ಟ. Hallelujah. When he saw the Lord, he humbled himself, he repented himself totally. Hallelujah. Glory to God. ದೇವರಿಗೆ ಸ್ತೋತ್ರ. ಸಹೋದರನೇ ಸಹೋದರಿಯೇ, ನೀವು ಈ ದಿನ ಯೆಶಾಯ 6ನೇ ಅಧ್ಯಾಯ ಮನೆಗೆ ಹೋದಾಗ ಓದಿಕೊಳ್ಳಿರಿ. ಆಮೆನ್. ಯೆಶಾಯ ಏನ್ ಕೇಳಿದ್ದ? ಸೆರಾಫಿಯರು, ಚೆರೂಬಿಯರು, ದೇವರನ್ನು ಆರಾಧಿಸುವರು, ಸೇನೆಗಳ ಕರ್ತನು, ಸರ್ವಶಕ್ತನು, ಪರಿಶುದ್ಧನು ಎಂಬ ದರ್ಶನವನ್ನು ಕಂಡು ಆನಂದಿಸಿದ್ದ. ಆದರೆ ಆತನಲ್ಲಿ ಯಾವ ಬದಲಾವಣೆ ಇರಲಿಲ್ಲ. ಹಲ್ಲೆಲೂಯ. ಆದರೆ ಯಾವಾಗ ಸಿಂಹಾಸನ ರೂಢನಾದ ದೇವರನ್ನು ಕಂಡು ಆತನ ಕಣ್ಣುಗಳು ಕಂಡಿತ್ತೋ, ಆತನು ಮಾರ್ಪಟ್ಟ ವ್ಯಕ್ತಿಯಾಗಿ ಬಿಟ್ಟ. ಆಮೆನ್. ಅನೇಕರಿಗೆ ಹೆಮ್ಮೆ, ನಾನು ಆಡ್ತೀನಿ, ಆಡಿದ್ರೆ ಬದಲಾವಣೆ ಬರಲ್ಲ. ಬ್ರದರ್, ಸಿಸ್ಟರ್, ಯೇಸುವನ್ನು ಕಂಡುಕೊಂಡಾಗ ಬದಲಾವಣೆ ಬರೋದು. ಆಮೇಲೆ ಕೆಲವರು ಹಾಡ್ತಾರೆ, ಆ ಹಾಡಿನ ಪದ ಹೃದಯವನ್ನೇ ಹರಿದು ಬಿಟ್ಟಂತಿರ್ತದೆ, ಆದರೆ ಅವರ ಮುಖಗಳು ಒಂದು ಭಾವನೆ ತೋರಿಸೋದಿಲ್ಲ. ಹಲ್ಲೆಲೂಯ. ನಗಾಡ್ತಾ ಲೋಕದವರ ಹಾಗೇನೆ ಇರ್ತಾರೆ. ಎನಿಂಬ ದುಂಬ ನೇರத்தில் இயேசுவே நான் உம்மை தேடுவேன். ಹಲ್ಲೆಲೂಯ. ಆ ಹಾಡು ನಿಜವಾಗಿಯೂ ನಮ್ಮ ಫ್ರೆಂಡೇ ಆಡಿದ್ದು, ಫ್ರೆಡಿ ಜೋಸೆಫ್. ಅವನು ಇನ್ನೂ ಯಾವ ಆಲ್ಬಮ್ ಮಾಡಿರಲಿಲ್ಲ. ಆ ಹಾಡು ಅವನ ಹತ್ರ ಕೇಳ್ತಾ ಇದ್ರೆ ನನ್ಗೆ ಗೊತ್ತಿಲ್ದನೇ ಕಣ್ಣೀರು ಬರೋದು. ಒಂದಿನ ನಮ್ಮ ಪಾಸ್ಟರ್ ರೆಕಾರ್ಡಿಂಗಿಗೆ ನಾನು ಹೋಗಿದ್ದೆ, ಒಂದು ಅವರ ಆಲ್ಬಮ್ ರೆಕಾರ್ಡ್ ಮಾಡೋದಕ್ಕೆ. ಅವನು ಬಂದು ಹೇಳ್ದ, ಪಾಸ್ಟರ್ ರಂಗ, ನಾನೊಂದು ಹಾಡು ಬರೆದಿದ್ದೀನಿ, ಹಾಡು ಹಳೆ ಹಾಡು, ನಂದಲ್ಲ, ಅದನ್ನು ಹಾಡ್ತೀನಿ, ಚೆನ್ನಾಗಿದ್ಯಾ ಅಂತ ಕೇಳಂತ. ಹಾಡ್ದ. ಅವತ್ತೇ ನಾನು ಹೇಳ್ದೆ, ಬಿ ರೆಡಿ, ತಡ ಮಾಡಬೇಡ, ಬೇಗ ಈ ಹಾಡನ್ನ ನೀನು ಇನ್ಸ್ಟ್ರೂಮೆಂಟ್ಗಳನ್ನ ಫಿಲ್ ಮಾಡಿ ಇದನ್ನು ಬಿಡುಗಡೆ ಮಾಡೋಂತ. ಆ ಹಾಡು ಹಾಡಿದ ಎನ್ ಮೀಪರ್, ನೀವು ಕೇಳಿ, ಮೊದಲನೇ ಆಲ್ಬಮ್. ಇವತ್ತು ಅವನು ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ಫೇಮಸ್. ಆ ಹಾಡು ಎಷ್ಟೋ ಕೋಟಿಗಳು CD ಖರ್ಚಾಯಿತು. ಇವತ್ತು ದೊಡ್ಡ ಸೇವೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಆದ್ರಿಂದ ನಾವುಗಳು ಕೂಡ, ನಾವು ಸುಮ್ಮನೆ ಹಾಡಿದ್ರೆ, ಬಂದ್ರೆ, ಕುಣಿದ್ರೆ ಏನು ಬದಲಾವಣೆ ಬರಲ್ಲ. ಯೇಸುವನ್ನು ಕಂಡ್ಕೊಂಡಿದ್ದೀರಾ? ಏನು ಬದಲಾವಣೆ ಇದೆ? ಕೆಲವರ ವಾಯ್ಸ್ ಇನ್ನೂ ಹಂಗೆ. ಹಲ್ಲೆಲೂಯ. ಕೆಲವರು ಅಷ್ಟೇ ಜೋರು, ಅಷ್ಟೇ ಒಂದು ಹಠಮಾರಿತನ, ಅಷ್ಟೇ ಒಂದು ಅಸಡ್ಡೆತನ. ಪ್ರಾರ್ಥನೆಗೂ ಅಸಡ್ಡೆ, ಒಂದು ಬೈಬಲ್ ಓದುವ ವಿಷಯದಲ್ಲಿ ಅಸಡ್ಡೆ, ಕುಟುಂಬದಲ್ಲಿ ಅಸಡ್ಡೆ. ಇವತ್ತು ಆದ್ರಿಂದ ಯೋಬ ಹೇಳಿದನು, ಅಯ್ಯೋ ನಾನು ಹೊಲಸು ತುಟಿಗಳವನು. ಯೆಶಾಯ ಹೇಳ್ದ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾನು ನಾಶವಾದನು. ನಮ್ಮ ಅಪ್ಪ ಅಮ್ಮಂಗೆ ಹಿಂಗೆ ಬೈದು ಬಿಟ್ನ, ಸಹೋದರ ಸಹೋದರಿಗೆ ನಾನು ಹಿಂಗೆ ನಡ್ಕೊಂಡ್ಬಿಟ್ನ, ಸಭೆಯಲ್ಲಿ ನಾನು ಹೀಗೆ ನಡೆದು ಬಿಟ್ಟೆನಾ ಎಂಬುದಾಗಿ ನಾವುಗಳು ಕೂಡ ಪಶ್ಚಾತ್ತಾಪ ಪಡುವಂತಾಗುತ್ತದೆ. 6ನೇ ಅಧ್ಯಾಯ 5ನೇ ವಾಕ್ಯ, ಯೆಶಾಯ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ. ಆಮೇನ್, ಆಮೇನ್. ಇಂಥ ನನ್ನ ಕಣ್ಣುಗಳು ರಾಜಾದಿ ರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ತಾನೆ.
ಆಮೇನ್. ಯಾವತ್ತಾದರೂ ಆ ರೀತಿಯಾಗಿ ನಮಗೆ ಪ್ರಾರ್ಥನೆ ಮಾಡಿದ ಅಭ್ಯಾಸ ಆಗಿದೆಯಾ, ಅನುಭವ ಆಗಿದೆಯಾ? ಆಗಿಲ್ಲ ಅಂದರೆ ಖಂಡಿತ ನಿಮಗೆ ಆಗಲೇಬೇಕು. ನಿಮ್ಮ ಏಕಾಂತದಲ್ಲಿ ನಿಮ್ಮ ಮನೆಗಳಲ್ಲಿಯೇ ಪ್ರಾರ್ಥನೆ ಮಾಡುವಾಗ ಹೃದಯವನ್ನು ಅರಿದುಕೊಂಡು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ. ನನ್ನ ಕಣ್ಣು ಯೇಸುವನ್ನ ಕಾಣಬೇಕಪ್ಪ, ನನಗೆ ಸಹಾಯ ಮಾಡು ಎಂಬುದಾಗಿ. ಇವತ್ತಿನ ದಿವಸ ಸಭೆ ಆತ್ಮಿಕವಾದ ಆರಾಧನೆ ಬಹಳ ಮುಖ್ಯ. ನಾವು ಒಬ್ಬೊಬ್ಬರು ಕೂಡ ಅನ್ಯ ಭಾಷೆಗಳನ್ನು ಆಡುತ್ತಾ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧನೆ ಮಾಡುವವರಾಗಿರಬೇಕು. ದೇವರಿಗಾಗಿ ದರ್ಶನವಿಲ್ಲದ ಆರಾಧನೆ ಒಂದು ಬದಲಾವಣೆ ತರಲು ಸಾಧ್ಯವಿಲ್ಲ. ಆಮೇನ್. ರೋಗಿಗಳು ಸೌಖ್ಯವಾಗುವುದಿಲ್ಲ, ಆತ್ಮನ ಚಲಿಸುವಿಕೆ ಇರುವುದಿಲ್ಲ. ಆಮೇನ್. ಈ ದಿನ ಅನೇಕರು ಏನ್ ತಿಳಿದುಕೊಂಡಿದ್ದಾರೆ ಅಂದ್ರೆ, ರಾಗವಾಗಿ ಆಡಬೇಕು, ಕರೆಕ್ಟಾಗಿ ಕಾಡುಗಳನ್ನ ಹಿಡಿಬೇಕು ಅಂದ್ಕೊಂಡಿದ್ದಾರೆ. ಕಾಡು ರಾಗ ಯಾವ ಆತ್ಮನೂ ರಕ್ಷಣೆಗೆ ತರೋದಿಲ್ಲ, ಸತ್ಯವಾಗಿ ಹೇಳ್ತೇನೆ. ಆಮೇನ್. ಯಾವಾಗ ಒಬ್ಬ ವ್ಯಕ್ತಿ ಯಾವಾಗ ಒಂದು ದೇವರಿಗೆ ಸಮರ್ಪಣೆ ಮಾಡಿಕೊಂಡ ಜೀವಿತವಾಗಿದ್ದ ಆತನ ಕಾಗೆ ತರ ಆಡಿದ್ರು ಕೂಡ ಆತ್ಮಗಳು ರಕ್ಷಣೆಯಾಗುತ್ತೆ. ಹಲ್ಲೆಲೂಯಾ. ರೋಗಿಗಳು ಗುಣವಾಗ್ತಾರೆ. ಆಮೇನ್. ನಮಗೆ ಆರೋಗ್ಯ ಮುಖ್ಯ, ರಕ್ಷಣೆಗೆ ಬರುವುದು ಮುಖ್ಯ, ಆತ್ಮಗಳು ರಕ್ಷಣೆ ಆಗೋದು ಮುಖ್ಯ. ರಾಗ ಇರ್ಲಿ ಇಲ್ಲದೆ ಇರ್ಲಿ. ನಾನೇನ್ ಲತಾ ಮಂಗೇಶ್ಕರ್ ಕುಟುಂಬದಲ್ಲಿ ಹುಟ್ಟಿದವನಲ್ಲ. ಆಮೇನ್. ಆದ್ರೂ ಆಡ್ತೀನಿ. ನನ್ನ ರಾಗ ಸರಿನೇ ಇಲ್ಲ, ಹೌದು, ನನಗೆ ಟೈಮಿಂಗ್ ಇಲ್ವಾ? ಟೈಮಿಂಗೇ ಬೇಡ. ಆಮೇನ್. ನನಗೆ ಭಯ ಭಕ್ತಿಯಿಂದ ದೇವ್ರನ್ನ ಆರಾಧನೆ ಮಾಡ್ಬೇಕಷ್ಟೇ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅಲ್ಲಿ ಇಲ್ಲಿ ನೋಡ್ಕೊಂಡು ನಗಾಡ್ಕೊಂಡು ಒಂದು ಭಾವನೆ ಇಲ್ದಿರ ಕೆಲ ಹಾಡುಗಳನ್ನ ಆಡುವಾಗ ನಾನಾಗಿ ಅಳ್ತಾ ಇರ್ತೀನಿ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಕೆಲವರು ರಾಗವಾಗಿ ಆಡ್ತಾರೆ, ಒಂದೇ ಒಂದು ಬದಲಾವಣೆ ಇರೋದಿಲ್ಲ. ಆಮೇನ್. ದೇವರಿಗೆ ಸ್ತೋತ್ರ. ಇದು ಬಹಳ ಬಹಳ ಮುಖ್ಯ. ಯೆಶಾಯ ದೂತರ ಆರಾಧನೆಯನ್ನು ಬರೀ ಆನಂದಿಸಲಿಲ್ಲ, ಕೂಗಿಕೊಳ್ತಾನೆ, ಅಯ್ಯೋ ನಾನು ದೇವರನ್ನ ಕಂಡವು ನನ್ನ ಕಣ್ಣುಗಳು. ಆಮೇನ್. ಸಮರ್ಪಣೆ ಮಾಡಿಕೊಳ್ತಾನೆ. ಇದೇ ನಿಜವಾದ ಆರಾಧನೆ. ಸಹೋದರನೇ ಸಹೋದರಿಯೇ, ಒಂದೊಂದು ಆರಾಧನೆಯ ಕಡೆಯಲ್ಲಿ ಆಮೇನ್ ಪರಿಶುದ್ಧವಾದ ಬೆಂಕಿ ಒಬ್ಬೊಬ್ಬರ ಮೇಲೆ ಇಳಿದು ಬರುವುದನ್ನು ನಾವು ನೋಡಬೇಕು, ಅನುಭವಿಸಬೇಕು. ಹಲ್ಲೆಲೂಯಾ. ಒಬ್ಬೊಬ್ಬರು ಪವಿತ್ರಾತ್ಮ ಭರಿತರಾಗಿ ಪರಿಶುದ್ಧರಾಗಿ ಜೀವಿಸುವುದನ್ನು ಕಾಣಬೇಕು. ಆಮೇನ್. ದೇವರಿಗೆ ಸ್ತೋತ್ರ. ಇವತ್ತಿನ ದಿವಸ ಎಷ್ಟೋ ಜನ ಅಶುದ್ಧರಾಗಿ ಸಭೆಗೆ ಬರ್ತಾರೆ, ಅಶುದ್ಧರಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಬೇಕಾದ್ರೆ ಆಡ್ತಾರೆ, ಇಲ್ಲದೆ ಹೋದ್ರೆ ಅಸಡ್ಡೆಯಾಗಿ ಜೀವಿಸ್ತಾರೆ. ಆದರೆ ಈ ಕ್ರಿಸ್ಮಸ್ ದಿನದಂದು ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಒಂದ್ಸಾರಿ ಹಾಲಿವುಡ್ ಸ್ಟುಡಿಯೋದಲ್ಲಿ ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಬಹಳ ಫೇಮಸ್ ಸಿಂಗರ್, ಫೇಮಸ್ ಮ್ಯೂಸಿಷಿಯನ್ಸ್, ಅಷ್ಟು ಒಳ್ಳೆ ಆರ್ಕೆಸ್ಟ್ರಾ, ಸಿಂಫೋನಿ ಆರ್ಕೆಸ್ಟ್ರಾ, ವರ್ಲ್ಡ್ ಫೇಮಸ್ ಅದು. ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಐ ಶಾಲ್ ನಾಟ್ ವಾಂಟ್ ಎಂಬ ಗೀತೆಯನ್ನು ಆಡ್ತಾರೆ. ಎಲ್ಲರೂ ನಿಶ್ಶಬ್ದ, ಅಷ್ಟು ಸಂಗೀತವನ್ನು ಆನಂದ ಮಾಡ್ತಾರೆ. ಆಗ ಒಬ್ಬ ವಯಸ್ಸಾದ ವ್ಯಕ್ತಿ, ದಾಡಿ, ಒಂದು ಹಳೆಯ ಕೋಟ್ ಹಾಕೊಂಡು ಅಲ್ಲಿ ಬಂದು ಕೇಳ್ತಾನೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ, ನಾನು ಒಂದು ಅವಕಾಶ ಕೊಡಿ, ನಾನು ಆಡ್ತೀನಿ ಈ ಹಾಡನ್ನ ಅಂತ. ಆತನು ಒಂದು ಚೇರ್ ಮೇಲೆ ಕೂತ್ಕೊಂಡು ತನ್ನ ವೈಲನ್ನು ತಗೊಂಡು ದ ಲಾರ್ಡ್ ಇಸ್ ಮೈ ಶೆಪರ್ಡ್ ಐ ಶಾಲ್ ನಾಟ್ ವಾಂಟ್ ಎಂಬುದಾಗಿ ಆಡ್ತಾನೆ. ಎಲ್ಲರೂ ಆ ಹಾಡು ಮುಗಿಯುವುದರ ಒಳಗೆ ಕಣ್ಣೀರಿಂದ ಅಡ್ಡ ಬಿದ್ದು ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ತಾರೆ. ಆ ಪರಿಶುದ್ಧಾತ್ಮ ಅಷ್ಟೂ ಜನಗಳನ್ನ ಮುಟ್ಟಿ ಅವರೆಲ್ಲರೂ ಪಶ್ಚಾತ್ತಾಪ ಪಡುವಂತೆ ಮಾಡಿತು. ದೇವರಿಗೆ ಸ್ತೋತ್ರವಾಗಲಿ. ಇದು ನಮ್ಮ ಜೀವಿತದಲ್ಲಿ ಕಾಣಬೇಕು ಪ್ರಿಯರೇ. ದೇವರಿಗೆ ಸ್ತೋತ್ರ. ಎಷ್ಟೋ ಸಾರಿ ನಮ್ಮ ಫ್ರೆಂಡ್ಗೆ ಹೇಳಿದೆ, ಫ್ರೆಡಿ, ನಾನು ಬಹಳ ನೋವಲ್ಲಿದ್ದಾಗ ಒಂದೇ ನಾನು ಮಾಡೋದು, ನೀನು ಹಾಡಿರೋ ಹಾಡನ್ನ ಹಾಕ್ಕೊಂಡು ತೃಪ್ತಿ ಆಗುವಷ್ಟು ಆಳ್ತೀನಿ. ಹಲ್ಲೆಲೂಯಾ. ಆಮೇಲೆ ತೃಪ್ತಿ ಆಗುವಷ್ಟು ಕಣ್ಣೀರಿಂದ ಕೇಳಿ ಕೇಳಿ ಅದೇ ಹಾಡನ್ನ ಹಾಕ್ಕೊಂಡು ದುಃಖ ಎಲ್ಲ ಹೋಗೋವರೆಗೂ ಹಾಡಿ ಆರಾಧಿಸ್ತೇನೆ. ಹಲ್ಲೆಲೂಯಾ. ಇವತ್ತು ಕೂಡ ಅಷ್ಟೇ, ಹಾಡು ನನಗೆ ಬಹಳ ಬಹಳ ಇಷ್ಟ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಆರಾಧನೆ ನಾವು ಮಾಡ್ತೀವಿ,
ಆದರೆ ಒಂದು ಚೂರು ಒಂದು ಜೀವಿತದಲ್ಲಿ ಬದಲಾವಣೆ ಇಲ್ಲ ಅಂದರೆ ಖಂಡಿತ ಅದನ್ನು ದೇವರು ಎಂದಿಗೂ ಮೆಚ್ಚುವುದಿಲ್ಲ ಪ್ರಿಯರೇ. ಪ್ರಕಟಣೆ 1:17, ರೆವಲ್ಯೂಷನ್ ಚಾಪ್ಟರ್ 1:17. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಯೋಹಾನನಿಗೆ ಕರ್ತನನ್ನ ನೋಡಿದಾಗ ಏನು ಅನುಭವ ಆಯಿತು? ಆಮೆನ್, ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನ ನನ್ನ ಮೇಲಿಟ್ಟನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮಗೆ ಈ ಅನುಭವ ಆಗಬೇಕು. ನಮ್ಮ ಕುಟುಂಬದಲ್ಲಿ ಈ ಅನುಭವ ಬರಬೇಕು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ದೇವರ ಪಾದದಲ್ಲಿ ಬೀಳಬೇಕಾದ್ರೆ ಸಹೋದರನೇ ಸಹೋದರಿಯೇ, ಇವತ್ತಿನ ದಿವಸ ಸೌಂಡಲ್ಲಿ ಸಿಡಿಲಿನ ಎಫೆಕ್ಟ್ ಕೊಟ್ಟರೆ ಆಗೋದಿಲ್ಲ. ಆಮೇನ್, ಗುಡುಗಿನ ಶಬ್ದ ಬೇಕಿಲ್ಲ. ಆ ರಾಜೇಶ್ ಡ್ರಮ್ ಬಾರಿಸಿದ್ರೆ ಎಲ್ಲ ಹಿಂದೆ ಮುಂದೆ ಹೋಗ್ತೀರಾ ಅಷ್ಟೇ, ಒಂದು ಬದಲಾವಣೆ ಬರೋದಿಲ್ಲ. ಹಲ್ಲೆಲೂಯಾ. ಆದರೆ ಕರ್ತನನ್ನು ನಾವು ಏನಾದರೂ ನಮ್ಮ ಕಣ್ಣುಗಳು ಕಂಡರೆ ಸತ್ತವರ ಹಾಗೆ ನಾವು ಬಿದ್ದೋಗ್ಬಿಡ್ತೀವಿ. ಆಮೇನ್, ದೇವರಿಗೆ ಸ್ತೋತ್ರ. ನಮ್ಮ ಕಣ್ಣುಗಳು ಯೇಸುವನ್ನು ಕಂಡರೆ ಯೌವನಸ್ಥರಾಗಲಿ ಯೌವನಸ್ಥೆಯರಾಗಲಿ ಎಲ್ಲಿ ಬಿದ್ದಿರ್ತಾರೆ ಅಂದರೆ ಯೇಸುವಿನ ಪಾದದ ಬಳಿಯಲ್ಲಿ ಬಿದ್ದಿರ್ತಾರೆ. ಆಮೇನ್, ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನಗೆ ಒಂದು ದರ್ಶನ ಕೊಡಪ್ಪ ಈ ಕ್ರಿಸ್ಮಸ್ ಸಮಯದಲ್ಲಿ. Hallelujah. I want to experience your presence. My eyes want to see you, O Lord. ನನ್ನ ಕಣ್ಣುಗಳಿಗೆ ನಿನ್ನ ದರ್ಶನ ಕರ್ತನೇ ಕಾಣುವಂತ ಕೃಪೆಯನ್ನು ಕೊಡು ದೇವರೇ. Hallelujah. ಅದರಿಂದ ಈ ದಿನ ಎಷ್ಟು ಜನ ಯೇಸುವಿನ ಪಾದದ ಬಳಿಯಲ್ಲಿ ಸಮಯ ಕಳೆಯುತ್ತಾರೆ. Hallelujah. ದೇವರ ಸ್ವರಕ್ಕಾಗಿ ಕಾಯುತ್ತಾರೆ. ಗೊತ್ತಿಲ್ಲ, ಅನುಭವವಿಲ್ಲದ ಕ್ರೈಸ್ತರಾಗಿದ್ದರೆ ಸಹೋದರನೇ ಸಹೋದರಿಯೇ, ಆ ಕುರುಬರು ಯಾವುದೇ ಜ್ಞಾನ ಇಲ್ಲ. ಒಂದು ಬೈಬಲ್ ಇರಲಿಲ್ಲ ಅವಾಗ. ಆಮೇನ್, ವಾಕ್ಯನೂ ಕೇಳಿಲ್ಲ ಅವರು. ಇನ್ನು ಯೇಸು ಆಗತಾನೆ ಹುಟ್ಟಿದ್ದಾರೆ. ಕಂಡಾಗಲೇ ಅವರ ಕಣ್ಣುಗಳು ಆತನ ರಾಜತ್ವವನ್ನ ಕಂಡವು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಅನೇಕರು ಬೈಬಲ್ ಓದ್ತಾರೆ, ಆದರೆ ಅದರಲ್ಲಿ ದೇವರನ್ನ ಕಾಣಲು ಸಾಧ್ಯ ಆಗ್ತಾ ಇಲ್ಲ. ಏನೋ ಒಂದು ಕತೆ ಪುಸ್ತಕ ಓದಿದೆ ಎಂಬುದಾಗಿ ಅವರು ಅನ್ಕೊಂಡಿದ್ದಾರೆ. ಒಂದೊಂದು ವಾಕ್ಯದಲ್ಲಿಯೂ ಯೇಸುವಿನ ಜೀವವಿರುವುದು, ಪರಿಶುದ್ಧಾತ್ಮನ ಜೀವ ಇದರಲ್ಲಿ ಅಡಗಿರುವುದು. ಅದನ್ನು ಕೇಳುವಾಗಲೇ ನಮ್ಮ ಹೃದಯಗಳು ಕರ್ತನಿಗಾಗಿ ಸಮರ್ಪಣೆ ಮಾಡಿಕೊಳ್ಳುವಂಥ ಜೀವಿತವಾಗಿರಬೇಕು ಪ್ರಿಯರೇ. ಆಮೇನ್, ದೇವರಿಗೆ ಸ್ತೋತ್ರ. ಅದರಿಂದ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇಂದಿರಾ ಗಾಂಧಿ ಸತ್ತು 2 ಗಂಟೆ ಇಡೀ ಪ್ರಪಂಚಕ್ಕೆ ಆ ಸುದ್ದಿ ಹೋಯ್ತು. ಇಡೀ ಪ್ರಪಂಚಕ್ಕೆ. ಹಲ್ಲೆಲೂಯಾ, ಸ್ತೋತ್ರವಾಗ. ಆಗ ಇಂಟರ್ನೆಟ್ ಇರಲಿಲ್ಲ. ಆಮೇನ್, ಇಂಟರ್ನೆಟ್ ಇನ್ನೂ ಬಂದಿಲ್ಲ ಅವಾಗ. ನಾವೆಲ್ಲ ಇನ್ನು ಹುಡುಗರು ಅವಾಗ. ಹಲ್ಲೆಲೂಯಾ, ಎಲ್ಲಿ ನೋಡಿದ್ರು ಕೂಡ ಗಲಾಟೆ. ನಮ್ಮ ಏರಿಯಾದಲ್ಲೂ ಸಿಕ್ಕುಗಳಿದ್ರು, ಅವ್ರನ್ನೆಲ್ಲ ಏನೇನೋ ಮಾಡಬೇಕು ಅಂತ ನಮಗಿಂತ ದೊಡ್ಡ ಪುಡಿ ರೌಡಿಗಳು ಎಲ್ಲ ಮುತ್ತಿಗೆ ಹಾಕಿ ಹೊಡೆದಾಡಿ ಮನೆಯಿಂದ ಬೆಂಕಿ ಇಟ್ಟು ಸಿಕ್ಕಾಪಟ್ಟೆ ಗಲಾಟೆ ಆಗೋಯ್ತು. ಆ ಸುದ್ದಿ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ಹಲ್ಲೆಲೂಯಾ. ಪೆಪ್ಸಿ, ಕೋಕೋ ಕೋಲಾ ಇವತ್ತಿನ ದಿವಸ ಗೊತ್ತಿಲ್ಲದ ಮನೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹಲ್ಲೆಲೂಯಾ. ಆಫ್ರಿಕಾ ದೇಶ, ಸೊಮಾಲಿಯಾ ಎಲ್ಲೋದ್ರೂ ಕೂಡ ಅದರ ಹೆಸರನ್ನ ನೀವು ಹೇಳಿದ್ರೆ ಸಾಕು, ಎಲ್ಲರಿಗೂ ಗೊತ್ತಾಗುತ್ತದೆ. ಆಮೇನ್. ಆದರೆ ಯೇಸುವಿನ ರಕ್ತ ಸುರಿಸಿ 2000 ವರ್ಷಗಳಾಯಿತು. ನಮ್ಮ ಸ್ನೇಹಿತರುಗಳಿಗೆ, ನಿಮ್ಮ ಸ್ನೇಹಿತರುಗಳಿಗೆ ಆ ಸುದ್ದಿ ದೇವರ ಸಂದೇಶವನ್ನು ತಿಳಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಆಮೇನ್, ದೇವರಿಗೆ ಸ್ತೋತ್ರ. ಈ ದಿನ ಎಲ್ಲರಿಗೂ ಗೊತ್ತು ಯೇಸು ಕ್ರಿಸ್ತನು ಜನಿಸಿದ್ದಾನೆ ಎಂದು. ಆಮೇನ್. ಅನೇಕರು ಜ್ಞಾನದಲ್ಲಿ ತಿಳಿದುಕೊಂಡು ಬಂದರು. ನಿನ್ನೆ ಕೂಡ ಅನೇಕರು ಕೆಲವರ ಹತ್ರ ಮಾತಾಡ್ತಾ ಇದ್ದೆ, ನನಗೂ ತುಂಬ ಗೊತ್ತು ಸರ್ ಯೇಸು ಕ್ರಿಸ್ತನ ಬಗ್ಗೆ, ನಾನು ಕ್ರಿಶ್ಚಿಯನ್ ಸ್ಕೂಲ್ನಲ್ಲೇ ಓದಿದ್ದು ಎಂಬುದಾಗಿ
ಬುದ್ಧಿಯಿಂದ ತಿಳ್ಕೊಂಡಿದ್ದಾರೆ. ಆಮೇನ್. ಆ ಬುದ್ಧಿ ಅವನ ರಕ್ಷಣೆಗೆ ತರಲು ಸಾಧ್ಯವಿಲ್ಲ. ಹೃದಯದಲ್ಲಿ ಕ್ರಿಸ್ತನ ಜನಿಸುವಂತ ಕಾರ್ಯ ನಡೆಯಬೇಕಾಗಿದೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಆದ್ರಿಂದ ಪ್ರಿಯರೇ, ನಮ್ಮ ಕಣ್ಣುಗಳು ಯೇಸುವನ್ನು ಕಾಣುವಾಗ ಕ್ರಿಸ್ತನನ್ನ ನಾವುಗಳು ಕೂಡ ಲೋಕ ಪ್ರಸಿದ್ಧಿ ಮಾಡಲು ನಮ್ಮಿಂದ ಕೂಡ ಸಾಧ್ಯ. ಆಮೇನ್. ಒಬ್ಬೊಬ್ಬರಿಂದ ಸಾಧ್ಯ. ಕಡೆ ಪಕ್ಷ ನಿಮ್ಮ ಆತ್ಮೀಯ ಸ್ನೇಹಿತ ಬಂಧುಗಳಿಗಾದರೂ ತಿಳಿಸಲೇಬೇಕು. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಆದ್ರಿಂದ ನಾವು ಎಲ್ಲರೂ ದೇವರ ಬಳಿ ಬೇಡಿಕೊಳ್ಳೋಣ, ದೇವರೇ ನನಗೊಂದು ದರ್ಶನ ಕೊಡಪ್ಪ ಈ ದಿನ. ಆಮೇನ್. ಹಲ್ಲೆಲೂಯಾ. ಆ ದಿನದಲ್ಲಿ ಕುರುಬರು ಮಾಡಿದ್ರು, ನಾವೇನಕ್ಕೆ ಮಾಡಬೇಕು, ಈ ದಿನ ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ ಅಂತ ತೀರ್ಮಾನ ಮಾಡಿಕೊಂಡು ಅದರಲ್ಲಿ ಜೀವಿಸಬೇಡಿ. ಆದ್ರಿಂದಲೇ ಅನೇಕರಿಗೆ ಇನ್ನೂ ಪಾಪದಿಂದ ಬಿಡುಗಡೆ ಸಿಗ್ತಾ ಇಲ್ಲ. ಸಭೆಯಲ್ಲಿ ಇದ್ದಾರೆ, ನಮ್ಮ ಜೊತೆನೆ ಸೇರಿ ಆಡ್ತಾರೆ, ನಮ್ಮ ಜೊತೆನೆ ಸೇರಿ ಆರಾಧನೆ ಮಾಡ್ತಾರೆ, ಆದ್ರೆ ಕೆಲವೊಂದು ಪಾಪ ಇನ್ನೂ ಅವರಿಗೆ ಬಿಡುಗಡೆ ಕೊಟ್ಟಿಲ್ಲ, ಅವರನ್ನ ಬಿಟ್ಟು ಹೋಗ್ತಾ ಇಲ್ಲ. ಕಾರಣ ಹೃದಯದಲ್ಲಿ ಕರ್ತನು ಜನಿಸದೇ ಇರುವುದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು 365 ದಿನಗಳು ಕೂಡ ಬಿರಿಯಾನಿ ತಿನ್ಬೋದು, ಹಲ್ಲೆಲೂಯಾ, ಕೇಕ್ ಕತ್ತರಿಸ್ಕೊಂಡು ತಿನ್ಬೋದು. ಆದ್ರೆ ಯೇಸು ಕ್ರಿಸ್ತನು ಜನಿಸಿದ ಈ ಮಹಾಶ್ರೇಷ್ಠವಾದ ದಿವಸ, ಹಲ್ಲೆಲೂಯಾ, ಸ್ವಲ್ಪ ಸಮಯ ತೆಗೆದು ಯೇಸುವೇ, ನಮ್ಮ ಕುಟುಂಬದಲ್ಲಿ ನೀನು ಜನಿಸಿರುವುದಕ್ಕಾಗಿ ಸ್ತೋತ್ರ, ನಾನು ಒಪ್ಪಿಸಿಕೊಡ್ತೇನಪ್ಪ, ನನ್ನ ಜೀವಿತ ಬದಲಾಗಲಿ, ನನ್ನ ಗುಣಗಳು ನಡತೆಗಳು ಬದಲಾಗಲಿ, ನಾನು ಕೂಡ ದರ್ಶನವನ್ನು ಕಾಣಬೇಕು, ಹೃದಯ ಭಾರ ಪಡ್ಕೋಬೇಕು, ಸಹಾಯ ಮಾಡು ಎಂಬುದಾಗಿ ಬೇಡಿಕೊಳ್ಳೋಣ. ಯೇಸು ಕ್ರಿಸ್ತನ ಜನನ ಎಲ್ಲ ಇಡೀ ಲೋಕದ ಜನಗಳಿಗೆಲ್ಲ ಮಹಾ ಸಂತೋಷವನ್ನು ತರುವುದಕ್ಕಾಗಿ ಆತನ ಜನಿಸಿದನು. ಸಹೋದರನೇ ಸಹೋದರಿಯೇ, ಆಮೇನ್. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಅವರ ಪಾಪಗಳಿಂದ ಮೈ ಕೊಳೆಯನ್ನ ತೊಳೆದುಕೊಳ್ಳಲು ಬೇರೆ ಬೇರೆ ಸುವಾಸನೆ ಬೀರುವಂತ ಸೋಪ್ಗಳನ್ನ ಕೊಟ್ಟರೆ ಎಷ್ಟು ಮಾರ್ಕೆಟ್ ಮಾಡ್ಬಿಡ್ತೀರಾ. ಆಮೇಲೆ ಆದ್ರೆ ಹೃದಯದ ಪಾಪದ ಕೊಳೆಯನ್ನ ಹೋಗಲಾಡಿಸುವ ಯೇಸುವಿನ ಸುವಾರ್ತೆ ತಲುಪಿಸಲು ಎಷ್ಟು ಸಂಕಟ ಪಡ್ತೀವಿ. ಇದನ್ನ ಹೇಳಬೇಕಾ ಪಾಸ್ಟರ್? ಬೇಕಾದ್ರೆ 1000 ಸಾಬೂನು ಕೊಡಿ, ಒಳ್ಳೆ ಪರಿಮಳವಾಗಿರ್ಬೇಕು, ನಾನು ಹೋಗಿ ಮಾರ್ಕೆಟ್ ಮಾಡಿ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ. ಅದೇ ವ್ಯಕ್ತಿ 10 ಕರಪತ್ರಿಕೆ ತಗೊಂಡೋಗಪ್ಪ, ಅವ್ರ ಮೈ ಕೊಳೆಯಲ್ಲ, ಅವರ ಹೃದಯದ ಕೊಳೆಯನ್ನ ಇದು ಶಾಶ್ವತವಾಗಿ ಹೋಗಲಾಡಿಸುತ್ತೆ, ಇದನ್ನ ಮಾಡು ಅಂದ್ರೆ ಯಾರು ಮುಂದೆ ಬರೋದಿಲ್ಲ. ಹಲ್ಲೆಲೂಯಾ. ಪಾಪಗಳನ್ನು ನೀಗಿಸುವ ಯೇಸುವಿನ ಜನನ. ಆಮೇನ್. 1 ತಿಮೋಥಿ 1ನೇ ಅಧ್ಯಾಯ, ಹಲ್ಲೆಲೂಯಾ, ಇನ್ನೊಂದು ವಾಕ್ಯ ಹೇಳುತ್ತದೆ, ಸ್ತೋತ್ರವಾಗಲಿ, 15ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆ ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥ. ಪೌಲನು ಎಂಥ ದೊಡ್ಡ ಪಾಪಿ, ಅವನು ಅದನ್ನ ಅರಿಕೆ ಮಾಡಿಕೊಂಡಿದ್ದಾನೆ. ನಾನು ಕೊಲೆಗಾರನಾಗಿದ್ದೆ, ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ದೆ, ಆದ್ರೆ ಯಾವಾಗ ಯೇಸು ಕ್ರಿಸ್ತನು ನನ್ನೊಳಗೆ ಜನಿಸಿದನೋ ನನ್ನ ಜೀವಿತವೇ ಬದಲಾಯಿತು. ಆಮೇನ್. ರೋಮಾಪುರ 3:23 ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರವಾಗಲಿ. ನೋಹನ ಕಾಲದಲ್ಲಿ ಎಂತ ಪಾಪ ತುಂಬಿ ತುಳುಕ್ತಾ ಇತ್ತು. ಇವತ್ತಿನ ದಿವಸ ಅದಕ್ಕಿಂತ ಹೆಚ್ಚಾದ ಪಾಪ ಈ ಲೋಕದಲ್ಲಿ ತುಂಬಿ ತುಳುಕ್ತಾ ಇದೆ. ಸ್ತೋತ್ರವಾಗಲಿ. ಆದ್ರಿಂದ ನಾವುಗಳು ಬೇಡ್ಕೋಬೇಕು. ಆ ದಿನ ಸೋದೋಮ್ ಪಟ್ಟಣದ ಮೇಲೆ ದೇವರ ಕೋಪ ಇಳಿದು ಬಂದಿತು. ಆ ಪಟ್ಟಣ ಇವತ್ತಕ್ಕೂ ಕೂಡ ಸಾಕ್ಷಿಯಾಗಿರುವುದು. ಹಲ್ಲೆಲೂಯಾ. ಎಲ್ಲರೂ ನಾಶವಾಗಿ ಬಿಟ್ಟರು. ಆಮೇನ್. ಈ ದಿನ ನಾವು ನ್ಯಾಯವಾಗಿ ನೋಡ್ಬೇಕಾದ್ರೆ ಕಾಲ ಕಾಲಕ್ಕೆ ಮಳೆ
ಬೇಳೆ ಇದೆಲ್ಲ ದೇವ್ರು ಕಳಿಸ್ಬೇಕು ಅಂತ ಬೇಡ್ಕೊಳ್ಬೇಕು. ನಾವು ನ್ಯಾಯವಾಗಿ ಏನ್ ಬೇಡ್ಕೊಳ್ಬೇಕು? ದೇವರೇ ಪರಲೋಕದ ಬೆಂಕಿಯನ್ನ ಕಳಿಸಪ್ಪ, ಎಲ್ಲ ಪಾಪದ ಸ್ಥಳಗಳೆಲ್ಲ ಸುಟ್ಟು ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿತ್ತು. ಆಮೇನ್. ಆದರೆ ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಏನ್ ಹೇಳಿದ್ರು? ಮತ್ತಾಯ 9ನೇ ಅಧ್ಯಾಯ 1 ಹಾಗೂ 2ನೇ ವಾಕ್ಯದಲ್ಲಿ ಹಲ್ಲೆಲೂಯಾ, ಆತನ ಮಾತನಾಡುವಾಗ ಆ ವ್ಯಕ್ತಿಯನ್ನು ನೋಡಿ ಆತನನ್ನ ಯೇಸು ಹೇಳ್ತಾರೆ, ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನ ನೋಡಿ ನನ್ನನ್ನ ಹಿಂಬಾಲಿಸಿ ಎಂದು ಆತನನ್ನು ಕರೆಯಲು ಆತನು ದೋಣಿಯನ್ನು ಹತ್ತಿ, ಮತ್ತಾಯ ಅಲ್ಲ 9:1-2 ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆಮೇನ್. ಯೇಸು ಸ್ವಾಮಿ ನಿನ್ನ ಪಾರ್ಶ್ವವಾಯು ರೋಗ ನೀಗಲಿ ಅಂತ ಹೇಳಿಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಇವತ್ತಿನ ದಿವಸ ಯಾರ ಜೀವಿತದಲ್ಲಿ ಯಾವ ಪಾಪಗಳಿದ್ದರೂ ಸಣ್ಣದೋ ದೊಡ್ಡದೋ, ಆ ಪಾಪ ಅರಿಕೆ ಮಾಡಿ ಅದನ್ನು ಬಿಟ್ಬಿಟ್ರೆ ನಿಮ್ಮ ಅನೇಕ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ಆ ಪಾರ್ಶ್ವವಾಯು ರೋಗಿಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಲ್ಲ. ಹಲ್ಲೆಲೂಯಾ, ಅವನು ಹೇಳಿದ್ದು, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಲೂಕ 7:48ನೇ ವಾಕ್ಯ, ಲೂಕ 7, ಹಲ್ಲೆಲೂಯಾ, ಸ್ತೋತ್ರವಾಗಲಿ. 48ನೇ ವಾಕ್ಯ, ಆಮೇಲೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನಾವು ಬರುವಾಗ ಬರೀ ನನ್ನ ರೋಗ ಗುಣಪಡಿಸು, ನನ್ನ ರೋಗ ಗುಣಪಡಿಸು, ಪಾಪ ಅಲ್ಲೇ ಇರಲಿ, ನನಗೆ ಬೇಕದು, ನನ್ನ ಪಾಪನ ಬಿಡಕ್ಕಾಗಲ್ಲ, ರೋಗ ಮಾತ್ರ ಗುಣಪಡಿಸು. ಆಮೇನ್. ಆದರೆ ಯೇಸು ಕ್ರಿಸ್ತನು ಪಾಪ ಹೋಗಲಾಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದ. ನಿನ್ನ ಪಾಪವನ್ನು ಅರಿಕೆ ಮಾಡಿದ್ರೆ ನಿನ್ನ ರೋಗ ತಾನಾಗಿ ನಿನ್ನನ್ನು ಬಿಟ್ಟು ಹೋಗುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 36ನೇ ವಾಕ್ಯದಿಂದ ನೀವು ನೋಡಬೇಕು ಇದು. ಹಲ್ಲೆಲೂಯಾ. ಲೂಕ ಸುವಾರ್ತೆ 7ನೇ ಅಧ್ಯಾಯ ಮನೆಗೆ ಹೋದಾಗ ಓದ್ಕೊಳ್ಳಿ. ಹಲ್ಲೆಲೂಯಾ. 48ರ ತನಕ. ಆಮೇನ್. ಹಲ್ಲೆಲೂಯಾ. ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಸ್ತ್ರೀ, ಯೋಹಾನ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಆಮೇನ್, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ, ಅಷ್ಟೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ಯೇಸು ಸ್ವಾಮಿ ಒಂದ್ಸಾರಿ ಮೀಟಿಂಗ್ ಅಲ್ಲಿ ಸದ್ದುಕಾಯರು ಕುಳಿತು ಫರಿಸಾಯರು ಕುಳಿತು ಮಾತನಾಡುವಾಗ ಹೇಳ್ತಾರೆ, ನಿನ್ ಜೊತೆ ಯಾವಾಗಲೂ ಭ್ರಷ್ಟರು, ವೈಶ್ಯರು, ದೇವದೂಷಕರು, ಕಳ್ಳರು, ಸುಲುಕೋರರು, ಸುಲಿಗೆಗಾರರು ಎಲ್ಲ ನಿನ್ ಸುತ್ತಮುತ್ತನೇ ಇರ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗಿಂತ ಅವರೇ ಮೊದಲು ದೇವರ ರಾಜ್ಯವನ್ನು ಸೇರ್ತಾರೆ ಎಂಬುದಾಗಿ. ಆಮೇನ್. ಅದರಿಂದ ಯೇಸು ಕ್ರಿಸ್ತನ ಬಳಿ ಪಾಪ ಕ್ಷಮಿಸುವ ಅಧಿಕಾರವಿರುವುದು. ಯಾರೆಲ್ಲ ಆ ಅಧಿಕಾರ ಪಡ್ಕೊಂಡ್ರು, ಕ್ಷಮಾಪಣೆಯಿಂದ ಯೇಸು ಕ್ರಿಸ್ತನ ಆಶೀರ್ವಾದ ಪಡ್ಕೊಂಡ್ರು, ಯಾರಪ್ಪ ಅಂದ್ರೆ ವೈಶ್ಯರು, ಕಳ್ಳರು, ಪಾಪಿಗಳು, ದೇವದೂಷಕರು, ಪಾರ್ಶ್ವವಾಯು ರೋಗಿಗಳು, ಅನ್ಯಾಯಗಾರರು, ಇವರೆಲ್ಲ ರಕ್ಷಿಸಲ್ಪಟ್ಟರು. ಆಮೇನ್. ಯಾರಪ್ಪ ರಕ್ಷಿಸಲ್ಪಡಲಿಲ್ಲ ಅಂದ್ರೆ ವೇದವನ್ನು ಅರಿತವರು, ವೇದವನ್ನು ಕುರಿತು ಪ್ರಸಂಗ ಮಾಡುವಂತ ಸದ್ದುಕಾಯರು, ಫರಿಸಾಯರು, ದೇವರ ಆಲಯದಲ್ಲಿಯೇ ಇರುವಂತವರು ರಕ್ಷಿಸಲ್ಪಡದೆ ಹೋದರು. ಹಲ್ಲೆಲೂಯಾ. ಆದ್ರಿಂದ ಇವತ್ತಿನ ದಿವಸ ನಾವು ದೇವರ ಆಲಯಕ್ಕೆ ಬಂದಿರಬಹುದು, ಆಮೇನ್. ಆದ್ರೆ ಯೇಸು ಕೊಡುವ ರಕ್ಷಣೆ ನಾವು ಪಡೆಯದೆ ಹೋಗಿದ್ದರೆ ಈ ಕ್ರಿಸ್ಮಸ್ ಕೊಂಡಾಟ ಎಲ್ಲ ವ್ಯರ್ಥವಾಗಿ ಬಿಡುತ್ತದೆ. ಆದ್ರಿಂದ
ನಮಗೆ ರಕ್ಷಣೆಯ ಅನುಭವ ಬಹಳ ಬಹಳ ಮುಖ್ಯ ಪ್ರಿಯರೇ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಆದ್ರಿಂದ ಈ ಕ್ರಿಸ್ಮಸ್ ಸ್ನಾನಿಕನಾದ ಯೋಹಾನ ಪ್ರಸಂಗ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಎಲ್ಲರಿಗೂ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದ. ಅಡವಿಯಲ್ಲಿ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದ. ಆದ್ರೆ ಅವನಿಗೇನೆ ಅನುಭವ ಇಲ್ಲ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರ್ಲಿಲ್ಲ. ಯೇಸು ಕ್ರಿಸ್ತನು ಅವನ ಹತ್ರ ಬಂದಾಗ ಹೇಳ್ತಾರೆ, ಗುರುವೇ, ನಾನು ನಿನ್ನ ಬಳಿ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕಾಗಿತ್ತು, ಆದ್ರೆ ನೀನು ನನ್ನ ಕೈಯಿಂದ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕಾ? ಹಲ್ಲೆಲೂಯಾ. ಈ ತರ ಪ್ರಸಂಗಿಗಳು ಇವತ್ತು ಜಾಸ್ತಿ ಆಗಿದ್ದಾರೆ. ಅನುಭವವೇ ಇಲ್ಲದಂತಹ, ದೇವರಿಗೆ ಒಪ್ಪಿಸಿ ಕೊಡದೆ ಇರುವಂತವರು ಪ್ರಸಂಗ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂತ ಪ್ರಸಂಗಗಳಿಗೆ ಕೇಳಿ ಮೋಸ ಹೋಗಬೇಡಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಇವತ್ತಿನ ದಿವಸದಲ್ಲಿ ಹಲ್ಲೆಲೂಯಾ ನಾವು ಬಹಳ ಬಹಳ ಎಚ್ಚರಿಕೆಯಾಗಿರಬೇಕು. ನಾವು ಎಷ್ಟೇ ಸುಂದರವಾಗಿ ಸಭೆಯನ್ನು ಅಲಂಕರಿಸಿರಬಹುದು, ಬಣ್ಣ ಬಣ್ಣದ ಕ್ರಿಬ್ಗಳನ್ನ ಸಿದ್ಧ ಮಾಡಬಹುದು, ಲೈಟ್ಗಳಿಂದ ಶೃಂಗಾರ ಮಾಡಬಹುದು, ಆದರೆ ಇದೆಲ್ಲ ಮುಖ್ಯವಲ್ಲ. ನಮ್ಮಲ್ಲಿ ಯೇಸುವನ್ನು ಕಂಡುಕೊಂಡಿದ್ದೇವೆಯಾ ಎಂಬುದು ಬಹಳ ಬಹಳ ಮುಖ್ಯ. ಆಮೇನ್. ಅದರಿಂದ ಅನೇಕರು ಎಲ್ಲಾ ಕಾರ್ಯ ಮಾಡ್ತಾರೆ, ಆದರೆ ಅವರು ಆರಿಸಿಕೊಂಡ ಮಾರ್ಗ ಯಾವುದಪ್ಪ ಅಂದ್ರೆ ನರಕದ ಕಡೆಗೆ ಹೋಗುವ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ. ಯೇಸು ಕ್ರಿಸ್ತನ ಹೆಸರನ್ನ ಇಟ್ಕೊಂಡಿದ್ದಾರೆ, ಅವರು ಆರಿಸಿಕೊಂಡಿರುವ ಮಾರ್ಗ ನರಕಕ್ಕೆ ಹೋಗುವಂತ ಮಾರ್ಗ. ಆಮೇನ್. ಅದರಿಂದ ಸಹೋದರನೇ ಸಹೋದರಿಯೇ, ದೇವರ ಸಮ್ಮುಖದಲ್ಲಿ ನಾವು ಯಾರೇ ಆಗಿದ್ದಿರಬಹುದು, ನಾವು ಕರ್ತನನ್ನ ಕಂಡುಕೊಂಡವರಾಗಿ ಸಮರ್ಪಣೆ ಮಾಡಿಕೊಂಡಿರುವವರಾಗಿರೋಣ. ಆಮೇನ್. ಅದರಿಂದ ದೇವರಿಗೆ ಸ್ತೋತ್ರ. ಕ್ರಿಸ್ಮಸ್ಗೆ ಎಲ್ಲ ಕಡೆ ಒಂದೊಂದು ಚರ್ಚಲ್ಲೂ ಕೂಡ ಸ್ಥಳ ಸಾಕಾಗಲ್ಲ ಅಂತ ಪಾಸ್ಟರ್ ಮೋಹನ್ ಅವರ ಇವತ್ತಿನ ಆರಾಧನೆಯಲ್ಲಿ 30,000 ಒಂದೇ ದೊಡ್ಡ ಆಲಯ, ಅದು ಸಾಕಾಗ್ತಾ ಇಲ್ಲ ಅಂತ ಹೊರಗಡೆ ಒಂದು 20,000 ಜನಕ್ಕೆ ಶಾಮಿಯಾನ ಹಾಕಿದ್ದಾರೆ. ಫುಲ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಜನಗಳನ್ನ ನಾವು ವ್ಯವಸ್ಥೆ ಮಾಡ್ಕೋಬೇಕೆಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅನೇಕ ಕಡೆಗಳಲ್ಲಿ, ಅನೇಕ ಊರುಗಳಲ್ಲಿ ಹಲ್ಲೆಲೂಯಾ ಎಲ್ಲಾ ಸಿದ್ಧತೆ ಮಾಡಿಕೊಳ್ತಾರೆ. ರಕ್ಷಣೆಗೆ ಬರೆದಿರುವವರೆಲ್ಲ ಆ ದಿನ ಸಭೆಗೆ ಬರ್ತಾರೆ, ಹಬ್ಬವನ್ನು ಆಚರಿಸಲು, ಕ್ರಿಸ್ಮಸ್ ಕೊಂಡಾಡಲು, ಕೇಕ್ ಕಟ್ ಮಾಡಲು ಹಬ್ಬದ ಕ್ರೈಸ್ತರುಗಳಾಗಿ ಬಿಟ್ಟಿದ್ದಾರೆ. ಇದು ಹಬ್ಬ ಆಚರಣೆ ಮಾಡುವ ಸಭೆಯಲ್ಲ, ರಕ್ಷಿಸಲ್ಪಟ್ಟರು ಬರುವ ಸಭೆಯಾಗಿರಬೇಕು ನಾವುಗಳು. ಆಮೇನ್. ದೇವರಿಗೆ ಸ್ತೋತ್ರ. ಯಾರಪ್ಪ ಕ್ರೈಸ್ತರಂದ್ರೆ ಹೆಸರು ಬದಲಾವಣೆ ಮಾಡಿಕೊಂಡವರಲ್ಲ, ಒಂದು ಕುಲದವರಲ್ಲ, ಪರಂಪರೆಯ ಸ್ವತ್ತಲ್ಲ. ನಮ್ಮ ಆಪ್ತ ಅಪ್ಪ ಯೇಸು ಕ್ರಿಸ್ತನು, ಹಲ್ಲೆಲೂಯಾ, ನಮ್ಮ ಅಪ್ಪ ಕ್ರಿಶ್ಚಿಯನ್ ಆಗಿದ್ರು ಅಂತ ಹೇಳ್ಕೊಂಡು ಅವರು ಕ್ರೈಸ್ತರ ಅಂತ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಇದು ವೈಯಕ್ತಿಕವಾದ ಒಂದು ಅನುಭವ ಕ್ರಿಸ್ಮಸ್. ಆಮೇನ್. ಯೇಸುವನ್ನ ವೈಯಕ್ತಿಕವಾಗಿ ನಾವು ಅಂಗೀಕಾರ ಮಾಡಿಕೊಂಡು ನಾವಾಗಿ ದುಃಖ ಪಡ್ಬೇಕು. ನಾವು ಮಾಡಿದ ತಪ್ಪುಗಳಿಗಾಗಿ, ನಾವು ಅನುಸರಿಸುವಂತ ಕೆಲ ಮಾರ್ಗಗಳಿಗಾಗಿ ದುಃಖ ಪಟ್ಟು ಕ್ಷಮಾಪಣೆ ಪಡ್ಕೋಬೇಕು. ನಾನು ಹಿಂಗೆ ನಡ್ಕೊಂಡ್ಬಿಟ್ನಾ, ನಾನು ಹಿಂಗೆ ನೋವುಂಟು ಮಾಡ್ಬಿಟ್ನಾ, ನಾನು ಈ ರೀತಿಯಾಗಿ ಅಸಡ್ಡೆ ಮಾಡಿದ್ನ ದೇವರ ಸಮ್ಮುಖವನ್ನ ಎಂಬುದಾಗಿ ನಾವು ದುಃಖಪಟ್ಟು ಪಶ್ಚಾತ್ತಾಪ ಪಡುವಂತವರಾಗಿರಬೇಕು. ಆಮೇನ್. ಆದ್ರಿಂದ ನಾವು ಪಶ್ಚಾತ್ತಾಪ ಇವತ್ತು ಪಡದೆ ಹೋದರೆ ಯೇಸು ಕ್ರಿಸ್ತನು ಕಲ್ಲುಗಳನ್ನ ಎಬ್ಬಿಸ್ತಾರೆ ಅವನನ್ನು ಆರಾಧನೆ ಮಾಡಲು. ಹಲ್ಲೆಲೂಯಾ. ಕಲ್ಲುಗಳನ್ನ ಎಬ್ಬಿಸಿ ನಮ್ಮ ಸ್ಥಳಗಳಲ್ಲಿ ಅದನ್ನ ನಿಲ್ಲಿಸಿ ದೇವನ ಸ್ತುತಿಸುವಂತೆ ಮಾಡುವುದು ದೇವರಿಗೆ ಒಂದು ಕ್ಷಣದ ಕೆಲಸ. ಆದರೆ ದೇವರು ಇವತ್ತಿನ ದಿವಸ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ಎಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು, ಎಷ್ಟು ಧನ್ಯವಾದಗಳನ್ನು ಹೇಳುವಂತವರಾಗಿರಬೇಕು. ಆಮೇನ್. ಈ ಮುಂಚಾನೆ ಸಹೋದರನೇ ಸಹೋದರಿಯೇ, ಹಲ್ಲೆಲೂಯಾ, ನಾವು ಎಷ್ಟೇ ದೊಡ್ಡ ಪಾಪಿಯಾಗಿರಬಹುದು, ಊರಿಗೆಲ್ಲ ಗೊತ್ತಿರುವ ಕೆಟ್ಟವನಾಗಿರಬಹುದು, ಕಳ್ಳನಾಗಿರಬಹುದು, ದೇವ ದೂಷಕನು, ದುರ್ಮಾರ್ಗಿಯಾಗಿರಬಹುದು, ಆದರೂ ಯೇಸುವಿಗೆ ಸಮರ್ಪಣೆ ಮಾಡಿಕೊಂಡರೆ
ಆತನು ರಕ್ಷಿಸಲು ಶಕ್ತನಾದ ದೇವರಾಗಿದ್ದಾನೆ. ಆಮೆನ್. ದೇವರಿಗೆ ಸ್ತೋತ್ರ. ಕಡೆಯದಾಗಿ ಒಂದು ವಾಕ್ಯ ಓದೋಣ. ಯೆರೆಮೀಯ 14:18 ವಾಕ್ಯ. ಜೆರೆಮಿಯ 14:8. ಹಲ್ಲೆಲೂಯಾ, ಸ್ತೋತ್ರ. ಪ್ರೈಸ್ ಗಾಡ್. ವಾಕ್ಯ ಹೇಳುತ್ತದೆ, ಇಸ್ರಾಯೇಲರ ನಿರೀಕ್ಷೆಯೇ, ಇಕ್ಕಟ್ಟಿನಲ್ಲಿ ಅವರಿಗೆ ರಕ್ಷಕನೇ. ಆಮೆನ್. ನಮ್ಮ ದೇವರು ಇಕ್ಕಟ್ಟಿನಲ್ಲಿ ರಕ್ಷಿಸುವ ರಕ್ಷಕನಾಗಿದ್ದಾನೆ. ನಿನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಎಷ್ಟೇ ಕಷ್ಟ ನೋವಿನಲ್ಲಿ ಬಿದ್ದಿರಬಹುದು, ಹಲ್ಲೆಲೂಯಾ, ಹೃದಯದಿಂದ ಕೂಗಿಕೊಂಡಾಗ ಆತನು ನಿನ್ನನ್ನು ಬಂದು ರಕ್ಷಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ ಮಾಡೋಣ. ನಮ್ಮನ್ನೆಲ್ಲ ಕರ್ತನ ಕರಗಳಿಗೆ ಒಪ್ಪಿಸಿಕೊಡೋಣ ಈ ಮುಂಚಾನೆ. ಹಲ್ಲೆಲೂಯಾ. ಒಂದು ಅರ್ಥಪೂರ್ಣವಾದ ಕ್ರಿಸ್ಮಸ್ ಅನ್ನು ಆಚರಿಸಲು ದೇವರೇ ನೀನು ನಮಗೆ ಸಹಾಯ ಮಾಡಪ್ಪ, ನಮ್ಮ ಮೇಲೆ ನಿನ್ನ ಕೃಪೆ ತೋರಿಸಿ ಎಂಬುದಾಗಿ ಆಮೆನ್. ದೇವರನ್ನು ಆರಾಧಿಸುತ್ತಾ ಆತನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಓ ಶಂದಲಬರೀಕರಬಲಬರಿ ಹಿರಿಕರಬಲಾಂದರೀಕ ಸಂದಲಬರೀಕರಬಲಬರಿ. ಅನ್ಯ ಭಾಷೆಗಳನ್ನಾಡುತ್ತಾ ಆರಾಧಿಸೋಣ. ಹಲ್ಲೆಲೂಯಾ. ನನಗೂ ಒಂದು ಅನುಭವ ಉಂಟಾಗಲಿಸುವ ವೈಯಕ್ತಿಕವಾದ ಒಂದು ಅನುಭವ. Hallelujah, hallelujah. Anoint me, O God. I need your fresh anointing this morning. ಕರ್ತನೇ, ನೂತನವಾದ ಅಭಿಷೇಕದಿಂದ ನನ್ನನ್ನು ತುಂಬಿಸು ಈ ಮುಂಚಾನೆ. Hallelujah. ಓ ಶಂದಲಬರೀಕರಬಲಬರಿ. Hallelujah, hallelujah. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಮಗನೇ. ನಿನ್ನ ಬಳಿ ಬರುವೆನು ಯೇಸು, ನಿನ್ನ ಬಳಿ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡು. तेरे पास आता हूँ यीशु, तेरे पास आता हूँ
ಕ್ಷಣ ಎಲ್ಲರೂ ನಿಲ್ಲೋಣವ. ಹಲ್ಲೆಲೂಯಾ. ಯೇಸುವ ಶಂದಲ ಬರಿ ಕರಬಲ ಬರಿ ಹಿರಿ ಕರಬಲ ಬರಿ ಕರಬಲ ಬರಿ ಕೃಷ್ಣ ಓ ಶಂದಲ ಬರಿ ಕರಬಲ. ಒಬ್ಬೊಬ್ಬರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಸೋದರನೇ ಸೋದರಿ. ಹಲ್ಲೆಲೂಯಾ. ಸಮರ್ಪಣೆ ಮಾಡಿಕೊಳ್ಳೋಣ. ಅಪ್ಪ, ನನ್ನ ಪಾಪವನ್ನು ಕ್ಷಮಿಸು. ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ. ನಿನ್ನಿಂದ ದೂರವಾಗಿರುವುದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನನ್ನಲ್ಲಿ ಮಾರ್ಪಟ್ಟವಿಲ್ಲದೆ ಇರುವುದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನನ್ನನ್ನು ಗುಣಪಡಿಸು ರಾಜ, ನನ್ನನ್ನು ಗುಣಪಡಿಸು ಈ ಮನುಷ್ಯ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ಅಪ್ಪ, ಗುಣಪಡಿಸು, ಬಾ ನನ್ನನ್ನು ಕ್ಷಮಿಸು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲಸಪ್ಪ. ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮೋಶೆ ಮೋಶೆ ಕಂಡ ಸಮುಖ ನಾನು ಕಾಣಬೇಕು. ಮೋಶೆ ಕಂಡ ಸಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲಿ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಕಲಿ ನನ್ನನ್ನು ನಿಲ್ಲಿಸು. ನಿನ್ನ ಸಮ್ಮುಖದಲ್ಲಿ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖದಲ್ಲಿ ನಿನ್ನ ಸಮ್ಮುಖದಲ್ಲಿ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಸಮ್ಮುಖವು ಯಾವಾಗಲೂ ನನ್ನ ಮುಂದೆ ಬೇಕು. ಮುಂದೆ ಸಾಗಲಿ.
ಇಲ್ಲಪ್ಪ. ಕ್ರಿಸ್ಮಸ್ ಟ್ರೀ ಇದೆ, ಕೇಕ್ ಇದೆ, ಬಣ್ಣ ಬಣ್ಣದ ಲೈಟ್ಗಳಿದೆ, ಆದರೆ ದೇವರ ಪ್ರಸನ್ನತೆ ಇಲ್ಲದೆ ಏನೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ, ನಿನ್ನ ಪ್ರಸನ್ನತೆ ಅನುಭವಿಸುವ ಕೃಪೆ ಇನ್ನು ಹೆಚ್ಚುತ್ತಾ ಹೋಗಲಿ ಒಬ್ಬೊಬ್ಬರಲ್ಲಿ. ನಿನಗೆ ಮಹಿಮೆ ಉಂಟಾಗಲಿ ಈ ದಿನದಲ್ಲಿ. ಓ ಶಂದಲ ಬಾರೀಕರ ಬಲ, ಓ ಸ್ತೋತ್ರ ಸ್ತೋತ್ರ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಬ್ಬೊಬ್ಬರನ್ನು ಆಶೀರ್ವದಿಸುತ್ತೇವೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ತಂದೆಯೇ, ಈ ಕ್ರಿಸ್ಮಸ್ ಸಮಯದಲ್ಲಿ ಒಬ್ಬೊಬ್ಬರನ್ನು ನಿನ್ನ ಪ್ರೀತಿಯ ಕರೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನ್ನ ಜನರವು ಕರ್ತನೇ, ನಿನ್ನ ಜನಗಳಾದ ನಮಗೆ ಕರ್ತನೇ ಹರ್ಷ ಆನಂದವನ್ನು ತರುವುದಾಗಿರಲಿ ಸ್ವಾಮಿ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸು. ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಬ್ಬೊಬ್ಬರ ಅಗತ್ಯ ಕೊರತೆ ಯಾವುದಿದ್ದರೂ ಕರ್ತನೇ ಸಂಧಿಸಲ್ಪಡಲಿ. ನಿನಗೆ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ, ಆಮೆನ್. ಹಲ್ಲೆಲೂಯಾ. 31st ನೈಟ್ ಕೂಡ ಆರಾಧನೆಗೆ ಸಿದ್ಧರಾಗಿ ಬನ್ನಿ. ನಾನು ನೋಡ್ತಾ ಇದ್ದೆ, ಯಾರು ಸಾಕ್ತಾ ಇಲ್ಲ. ಏನಕ್ಕೆ ನಾಚಿಕೆ ಪಡ್ತೀರಾ ಗೊತ್ತಿಲ್ಲ. ಒಂದು ಬೇಕಾದ್ರೆ ಒಂದಲ್ಲ ಎರಡು ಹಾಕ್ಕೊಳ್ಳಿ. ಚಳಿಯೆಲ್ಲ ಕೂಡ ನಾವು ನಡುಗುತ್ತಾ ಇರಬಾರ್ದು. ಧೈರ್ಯವಾಗಿ ನಿಂತು ದೇವರನ್ನ ಆರಾಧನೆ ಮಾಡ್ಕೋಬೇಕು, ದೇವರ ಸಮ್ಮುಖದಲ್ಲಿ ಆನಂದಿಸಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಒಳ್ಳೊಳ್ಳೆ ಮಾಲ್ಗಳಿದೆ, ತುಂಬ ಚೀಪ್, 100 ರೂಪಾಯಿಗೆ 3 ಜೊತೆ ಸಿಕ್ಬಿಡುತ್ತೆ. ಹೋಗಿ ಹಲ್ಲೆಲೂಯಾ. ಸಾಕ್ಸು, ಜರ್ಕಿನ್ ಎಲ್ಲ 300 ರೂಪಾಯಿಗೆ, ಒಳ್ಳೊಳ್ಳೆ ಸ್ವೆಟ್ ಶರ್ಟ್ ಎಲ್ಲ ತಗೊಳ್ಳಿ. ಬೆಚ್ಚಗೆ ಮಾಡಿಕೊಂಡು ದೇವ್ರನ್ನ ಆರಾಧನೆ ಮಾಡಬೇಕು. ಚಳಿ ಅಂತ ಮಾತ್ರ ದೇವರ ಸಮ್ಮುಖವನ್ನು ಅಸಡ್ಡೆ ಮಾಡಬೇಡಿ, ತಪ್ಪಿಸಬೇಡಿ. ಹಲ್ಲೆಲೂಯಾ. ಆದ್ದರಿಂದ ಈ ಸಮಯದಲ್ಲಿ ಊಟ ನೆನ್ನೆ ಬರದೇ ಇರೋರೆಲ್ಲ ಫಸ್ಟು ಸ್ವಲ್ಪ ಊಟ ನಿಮಗಾಗಿ ಇಟ್ಟಿದ್ದೀವಿ. ಅದನ್ನು ವೀರೇಶ್ ಮತ್ತು ಬುಜ್ಜಿ ಸ್ವಲ್ಪ ಹೆಲ್ಪ್ ಮಾಡಿ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಅಲ್ಲೆಲ್ಲ ಕೊಡ್ತೀರಲ್ಲ, ಹಲ್ಲೆಲೂಯಾ. ಅದಕ್ಕೋಸ್ಕರ ಸಂಕೋಚ ಪಡಬೇಡಿ. ದೇವರಿಗೆ ಸ್ತೋತ್ರ. ನಿಮ್ಮ ಕುಟುಂಬದಲ್ಲೂ ನೀವು ಸಂತೋಷವಾಗಿ ಆಚರಿಸಿ, ಆದರೆ ದೇವರ ಪ್ರಸನ್ನತೆ ಮಾತ್ರ ನೀವು ಕಳ್ಕೋಬೇಡಿ. ಆಮೇನ್. ದೇವರಿಗೆ ಸ್ತೋತ್ರ. ನಮ್ಮ ಫ್ರೆಂಡ್ಸ್ಗೆ ವೈನ್ ಬೇಕು, ಅವನಿಗೆ ಅದಿಷ್ಟ, ಬ್ರಾಂದಿ ಕೊಟ್ರೇ ಅವ್ನು ಬರೋದು ಅಂತ ಹೇಳಿದ್ದಾನೆ, ಅದಕ್ಕೆ ತರ್ತೀನಿ. ಬೇಡ ಬೇಡ ಅಂಥವ್ರು ಬರದೇ ಇರೋದೇ ನಿಮ್ಮ ಮನೆಗೆ ಆಶೀರ್ವಾದ. ದೇವರಿಗೆ ಸ್ತೋತ್ರ. ಯಾರು ನಿಮ್ಮ ಪ್ರೀತಿಯನ್ನು ಸ್ವೀಕರಿಸಿ ಒಂದು ಸಣ್ಣ ಕೇಕ್ ಕೊಟ್ಟರು ಕೂಡ ಸಂತೋಷ ಪಡ್ತಾರಲ್ಲ, ಅದು ನಿಮಗೆ ಒಂದು ಬ್ಲೆಸ್ಸಿಂಗ್. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೀವು ಕಾಣಿಕೆ ಕೊಡುವುದಾಗಿದ್ದರೆ ನೀವು ಬಂದು ಆಫರಿಂಗ್ ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಕಡೆಯದಾಗಿ ಒಂದು ಕ್ರಿಸ್ಮಸ್ ಗೀತೆಯನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಸ್ತೋತ್ರವಾಗಲಿ. ಪಕ್ಕದಲ್ಲಿರೋರೆಲ್ಲ ವಿಶ್ ಮಾಡ್ಬೇಕು. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಹಾಡುವ ಕೊಂಡಾಡುವ ದಿನವೆಲ್ಲ ಸ್ತುತಿ ಹಾಡುವ. ಹಾಡುವ ಕೊಂಡಾಡುವ ದಿನವೆಲ್ಲ ಸ್ತುತಿ ಹಾಡುವ. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಆಕಾಶದಿಂದ ಬೆಳಕು, ಭೂಮಿಯಲ್ಲಿ ಮಾರ್ಗ, ಮೆಸ್ಸಿಯನನ್ನು ಹಿಂಬಾಲಿಸಿ ಜಯ ಹೊಂದುವೆ. ಆಕಾಶದಿಂದ ಬೆಳಕು, ಭೂಮಿಯಲ್ಲಿ ಮಾರ್ಗ, ಮೆಸ್ಸಿಯನನ್ನು ಹಿಂಬಾಲಿಸಿ ಜಯ ಹೊಂದುವೆ. ಎದ್ದು ನಾವು ಮಿನುಗುವೆವು, ಆ ಕತ್ತಲನ್ನು ಬೆಳಗಿಸುವೆವು. ಎದ್ದು ನಾವು ಮಿನುಗುವೆವು, ಆ ಕತ್ತಲನ್ನು ಬೆಳಗಿಸುವು. ಸಂತೋಷದ ದಿನ ಬಂದಿತು,
ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಹಾಡುವ ಕೊಂಡಾಡುವ ದಿನವೆಲ್ಲ ಸ್ತುತಿ ಹಾಡುವ, ಹಾಡುವ ಕೊಂಡಾಡುವ ದಿನವೆಲ್ಲ ಸ್ತುತಿ ಹಾಡುವ. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಸಂತೋಷದ ದಿನ ಬಂದಿತು, ರಕ್ಷಕ ಜನಿಸಿ ಬಂದನು. ಆಮೆನ್, ಹಲ್ಲೆಲೂಯಾ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶ್ ಯು ಎ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್. ಎಲ್ಲರೂ ಸಂತೋಷದಿಂದ ದೇವರ ನಾಮವನ್ನು ಮಹಿಮೆ ಪಡಿಸೋಣ, ಆತನ ಜನನವನ್ನು ಕೊಂಡಾಡೋಣ. ಆಮೆನ್. ಎರಡು ಗಿಫ್ಟ್ ಇದೆ ಮಕ್ಕಳಿಗಾಗಿ. ಹಲ್ಲೆಲೂಯಾ, ಸ್ತೋತ್ರ. ಯಾರು? ರಾಲಿನ್ ಮುಂದೆ ಬರಬೇಕು, ಎಲ್ಲರೂ ಚಪ್ಪಾಳೆ ತಟ್ಟೋಣ. ಪ್ರೀತಮ್ ಮುಂದೆ ಬರಬೇಕು. ದೇವರಿಗೆ ಸ್ತೋತ್ರ. ಆಮೇನ್. ಎಲ್ಲಿ ಪ್ರೀತಮ್? ಸ್ತೋತ್ರ. ಆಹಾ, ಬಾ ಬೇಗ ಚಪ್ಪಾಳೆ ತಟ್ಟೋಣ. ಆಮೇನ್. ಈ ಸಣ್ಣ ವಯಸ್ಸಿನಲ್ಲಿ ವಾಕ್ಯವನ್ನ ಕಲಿಯಲು, ದೇವರಿಗಾಗಿ ಆಡಲು ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. ಆಮೆನ್. ಹ್ಯಾಪಿ ಕ್ರಿಸ್ಮಸ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹ್ಯಾಪಿ ಕ್ರಿಸ್ಮಸ್. ದೇವರಿಗೆ ಮಹಿಮೆ ಉಂಟಾಗಲಿ. ಶಿವದಿಸುವರು. ಹಲ್ಲೆಲೂಯಾ. ಸಾಧ್ಯವಾದವರೆಲ್ಲರೂ ಊಟದ ಸಮಯದಲ್ಲಿ ಸಹಕರಿಸಿ ಹೊಸದಾಗಿ ಬಂದಂಥವ್ರನ್ನ ಉಪಚರಿಸಿ ದೇವರು ನಿಮ್ಮನ್ನು ಆಶೀರ್ವದಿಸುವರು. ಭಾನುವಾರ ಎಂದಿನಂತೆ ಆರಾಧನೆ ಸಮಯಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಬರಲು ಪ್ರಯಾಸ ಪಡೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದಿನ ಗುರುವಾರ ಕೂಡ ಹೊಸ ವರ್ಷದ ಆರಾಧನೆ ಮರೆಯಬೇಡಿ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್.